ओम सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ॐ पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणी भगवद्गीते भवद्वेषिणी। ಧರ್ಮ ಸಮೂಢ ಚೇತನಾಗಿರತಕ್ಕಂತಹ ಅರ್ಜುನನಿಗೆ ಶ್ರೇಯಸ್ಸಿನ ಮಾರ್ಗವನ್ನ ಬೋಧಿಸುವುದಕ್ಕೋಸ್ಕರವಾಗಿ ನೇರವಾಗಿ ಆತ್ಮಜ್ಞಾನದ ವಿಚಾರವನ್ನು ಭಗವಂತ ತೆಗೆದುಕೊಳ್ತಾನೆ. 11ರಿಂದ 25ನೇ ಶ್ಲೋಕದ ತನಕ ಆತ್ಮವಿಚಾರವನ್ನ ಹೇಳಿ ಯುದ್ಧ ಮಾಡುವಂತೆ ಪ್ರೇರೇಪಣೆಯನ್ನು ಕೊಡೋದ್ರೊಟ್ಟಿಗೆ 25ನೇ ಶ್ಲೋಕದಿಂದ ಅವನು ಲೌಕಿಕ ದೃಷ್ಟಿಯಿಂದ ಯುದ್ಧ ಮಾಡುವುದಕ್ಕೆ ಪ್ರೇರಣೆಯನ್ನು ಕೊಡ್ತಾನೆ. ಅಂದ್ರೆ ಧರ್ಮ ದೃಷ್ಟಿಯಿಂದ ಪ್ರೇರಣೆಯನ್ನು ಕೊಡ್ತಾನೆ. ತದನಂತರ ಲೌಕಿಕ ದೃಷ್ಟಿಯನ್ನು ಇಟ್ಕೊಂಡು ಪ್ರೇರಣೆಯನ್ನು ಕೊಡ್ತಾನೆ. ತದನಂತರ ಯೋಗ ದೃಷ್ಟಿ ಇಟ್ಕೊಂಡು ಯುದ್ಧ ಮಾಡುವಂತೆ ಪ್ರೇರಣೆಯನ್ನು ಕೊಡ್ತಾನೆ. ಒಟ್ಟಿನಲ್ಲಿ ಅರ್ಜುನ ಯುದ್ಧ ಮಾಡಲೇಬೇಕು ಎನ್ನುವುದಕ್ಕೆ 4 ಮುಖ್ಯ ಕಾರಣಗಳನ್ನ ಕೊಟ್ಟಿದ್ದಾನೆ. ಮೊದಲನೇದು ಆತ್ಮಜ್ಞಾನದ ದೃಷ್ಟಿಯಿಂದ, ಎರಡನೆಯದು ಧರ್ಮದ ದೃಷ್ಟಿಯಿಂದ, ಮೂರನೇದು ಲೌಕಿಕ ದೃಷ್ಟಿಯಿಂದ, ನಾಲ್ಕನೇದು ಯೋಗ ದೃಷ್ಟಿಯಿಂದ ಅಂತ. ಕೆಲವರು ಕೇಳ್ತಾರೆ, ನೇರವಾಗಿ ಆತ್ಮವಿಚಾರವನ್ನೇ ಯಾಕೆ ಕೃಷ್ಣ ಬೋಧಿಸಿದ? ಯೋಗ ದೃಷ್ಟಿಯನ್ನೋ ಲೌಕಿಕ ದೃಷ್ಟಿಯನ್ನೋ ಅಥವಾ ಧಾರ್ಮಿಕ ದೃಷ್ಟಿಯನ್ನು ಇಟ್ಕೊಂಡು ಯುದ್ಧದ ಉಪದೇಶ ಕೊಡಬಹುದಿತ್ತಲ್ವೇ ಅಂತ. ಅರ್ಜುನನ ದುಃಖ ಎಷ್ಟು ಆಳವಾದಂಥದ್ದು ಅಂದ್ರೆ ಅದು ಆತ್ಮಾನಾತ್ಮ ವಿವೇಕದ ಒಂದು ಗುರಿಯನ್ನ, ಲಕ್ಷ್ಯವನ್ನ ಮುಂದಿಟ್ಟುಕೊಂಡು ಪರಿಹರಿಸಬೇಕಾದ ಸಮಸ್ಯೆಯಾಗಿತ್ತು. ಜೀವನದ ಉದ್ದೇಶ ಯಾವುದಕ್ಕಾಗಿ ಎಂಬುದನ್ನ ಮೊದಲು ಸ್ಪಷ್ಟಪಡಿಸಬೇಕಾಗಿತ್ತು. ಉದ್ದೇಶವೇ ಇಲ್ಲದೆ ಮಾಡಿದಂತಹ ಬೋಧನೆಗೆ ಅಷ್ಟು ಸ್ವಾರಸ್ಯ ಇರಲ್ಲ. ಆದ್ದರಿಂದ ಮನುಷ್ಯನಾದವನು ಸಾಧಿಸಲೇಬೇಕಾದಂತಹ ಗುರಿ ನಮ್ಗೆ ಸ್ಪಷ್ಟವಾದ್ರೆ ಮಾರ್ಗ ಸ್ಪಷ್ಟವಾಗ್ತದೆ. ಅದಕ್ಕೆ ಮೋಕ್ಷವೇ, ಆತ್ಮಜ್ಞಾನವೇ ನಮ್ಮ ಜೀವನದ ಗುರಿ ಎಂಬುದನ್ನ ತಿಳಿಸುವುದಕ್ಕಾಗಿ ಭಗವಂತನು ಆತ್ಮವಿಚಾರವನ್ನು ಹೇಳ್ತಾನೆ. ಮತ್ತೆ ಆ ಗುರಿಯನ್ನು ಸಾಧಿಸುವುದಕ್ಕಾಗಿ ಯೋಗ ಮಾರ್ಗವನ್ನು ಹೇಳ್ತಾನೆ. ಮತ್ತು ಧಾರ್ಮಿಕ ದೃಷ್ಟಿ, ಲೌಕಿಕ ದೃಷ್ಟಿ ಎಲ್ಲವೂ ಕೂಡ ಗೌಣವಾದಂತಹ ದೃಷ್ಟಿಯಾದರೂ ಕೂಡ ಲಕ್ಷ್ಯಕ್ಕೆ ಅನುಕೂಲವಾಗಲಿ ಎಂಬುದೇ ಅವನ ಉದ್ದೇಶವಾಗಿತ್ತು. ಆತ್ಮವಿಚಾರವೇ ನಿಜವಾದ ಪರಿಹಾರ.
ಶಂಕರ ಭಗವತ್ಪಾದರು ಬ್ರಹ್ಮಸೂತ್ರದ ಆರಂಭದಲ್ಲಿ ಬರೆಯತಕ್ಕಂತಹ ಅಧ್ಯಾಸ ಭಾಷ್ಯದಲ್ಲಿ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ಅಧ್ಯಾಸ ಎಂಬುದಾಗಿ ಹೇಳಿದ್ದಾರೆ. ಅಧ್ಯಾಸ ಅಂದ್ರೆ ಆತ್ಮ ಅನಾತ್ಮರ ಅವಿವೇಕ. ಆತ್ಮನನ್ನ ಅನಾತ್ಮ ಎಂದು, ಅನಾತ್ಮನನ್ನ ಆತ್ಮ ಎಂದು ಅನ್ಯೋನ್ಯ ಅಧ್ಯಾಸ ಮಾಡಿಕೊಂಡು ನಾವು ಬದುಕನ್ನು ನಡೆಸ್ತಾ ಇದ್ದೇವೆ. ಅದಕ್ಕೆ ಇನ್ನೊಂದು ಹೆಸರು ಅಜ್ಞಾನ ಅಂತ. ಆ ಅಜ್ಞಾನ ದೂರವಾದರೆ ಎಲ್ಲ ಸಮಸ್ಯೆಗಳೇ ದೂರವಾಯಿತು ಅಂತ ಅರ್ಥ. ಅದಕ್ಕೆ ಆ ಮುಖ್ಯವಾದ ಲಕ್ಷ್ಯವನ್ನ ನಮ್ಮ ಮನಸ್ಸಿಗೆ ತಂದುಕೊಂಡ್ರೆ ನಾನು ಏನ್ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಇಲ್ಲದಿದ್ರೆ ಒಮ್ಮೊಮ್ಮೆ ಈ ಬದುಕಿನ ಲಕ್ಷ್ಯವೇನು, ಬದುಕಿನ ದಾರಿ ಏನು ಎಂಬುದೇ ನಮ್ಗೆ ಅಸ್ಪಷ್ಟವಾಗಿಬಿಡುತ್ತೆ. ಏನು ಜೀವನದರ್ಥ, ಏನು ಪ್ರಪಂಚಾರ್ಥ, ಏನು ಜೀವ ಪ್ರಪಂಚಗಳ ಸಂಬಂಧ, ಏನ್ ಮಾಡ್ತಿದ್ದೇವೆ ಇಲ್ಲಿ, ಏನ್ ಮಾಡ್ಬೇಕಾಗಿತ್ತು, ಎಲ್ಲಿಗೆ ಹೋಗ್ತಾ ಇದ್ದೇವೆ, ಯಾವುದೂ ಅರ್ಥವಾಗದೇ ಇರತಕ್ಕಂಥ ಒಂದು ಗೊಂದಲದ ಜೀವನವಾಗ್ಬಿಡುತ್ತೆ. ಅದಕ್ಕೆ ಲಕ್ಷ್ಯವು ಸ್ಪಷ್ಟವಾಗಲಿ ಅಂತ ಆರಂಭದಲ್ಲಿ ಆತ್ಮಾನಾತ್ಮ ವಿಚಾರಗಳನ್ನ ಸ್ಪಷ್ಟಪಡಿಸ್ತಾ ಇದ್ದಾನೆ. ನಿನ್ನೆ ದಿನ ಆತ್ಮವಿಚಾರದ ಆರಂಭದಲ್ಲಿ ಆತ್ಮನನ್ನು ಗುರುತಿಸುವುದಕ್ಕೆ ಅವನ ಲಕ್ಷಣಗಳನ್ನು ಹೇಳಿದ್ದೆ ನಾನು. ಲಕ್ಷಣ ಪ್ರಮಾಣಾಭ್ಯಾಂ ವಸ್ತು ಸಿದ್ಧಿ ಅಂತ ಹೇಳ್ತಾರೆ. ಒಂದು ವಸ್ತುವಿನ ಅಸ್ತಿತ್ವದ ಅರಿವಾಗಬೇಕಾದ್ರೆ ಅದರ ಲಕ್ಷಣ ಗೊತ್ತಿರಬೇಕು, ಮತ್ತೆ ಪ್ರಮಾಣ ಯಾವುದರಿಂದ ತಿಳಿಯಲ್ಪಡುತ್ತೆ ಎನ್ನುವುದು ಗೊತ್ತಿರಬೇಕು. ಅದಕ್ಕೆ ಒಂದು ಮಡಿಕೆಯನ್ನು ತೆಗೆದುಕೊಂಡು ಬಾ ಅಂತ ಹೇಳಿದಾಗ ಹುಡುಗನಿಗೆ ಮಡಿಕೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಆದ್ರೆ ನಾವು ಅದರ ಲಕ್ಷಣವನ್ನು ಹೇಳಬೇಕಾಗ್ತದೆ. ಮಡಿಕೆ ಅಂದ್ರೆ ಮಣ್ಣಿನಿಂದ ಮಾಡಿದ ವೃತ್ತಾಕಾರದ ಒಂದು ಬಾಯಿ ಉಳ್ಳಂತಹ ಒಂದು ವಸ್ತು, ಅದು ಕಪ್ಪು ಬಣ್ಣದ್ದಾಗಿದೆ. ಈ ರೀತಿಯಾಗಿ ಅದರ ಲಕ್ಷಣವನ್ನು ವರ್ಣಿಸಿದಾಗ ನಾವೇನ್ ಮಾಡ್ತೇವೆ, ಆ ವಸ್ತುವನ್ನು ಗುರುತಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಲಕ್ಷಣವೇ ಗೊತ್ತಿಲ್ಲದಿದ್ರೆ ವಸ್ತು ಗುರುತು ಹಿಡಿಯೋದು ಕಷ್ಟ. ಲಕ್ಷಣದಲ್ಲಿ ಎರಡು ರೀತಿಯ ಲಕ್ಷಣವನ್ನು ಹೇಳ್ತಾರೆ. ಒಂದು ತಟಸ್ಥ ಲಕ್ಷಣ, ಇನ್ನೊಂದು ಸ್ವರೂಪ ಲಕ್ಷಣ ಅಂತ. ತಟಸ್ಥ ಲಕ್ಷಣ ಅಂದ್ರೆ ಸರಳ ಭಾಷೆಯಲ್ಲಿ ಹೇಳೋದಾದ್ರೆ ಆ ವಸ್ತುವನ್ನು ನೇರವಾಗಿ ಹೇಳದೆ ಅದರ ಪಕ್ಕದಲ್ಲಿರುವ ಇನ್ನೊಂದು ವಸ್ತುವನ್ನು ತೋರಿಸುತ್ತಾ ಅದರ ಪರಿಚಯ ಮಾಡಿಕೊಡೋದು. ರಾಮರಾವ್ ಅವರ ಮನೆ ದೊಡ್ಡ ಆಲದ ಮರದ ಪಕ್ಕದಲ್ಲಿದೆ ಅಂತ ಹೇಳಿದಾಗ ಆಲದ ಮರವನ್ನು ತೋರಿಸಿ ರಾಮರಾವ್ ಮನೆಯನ್ನು ತೋರಿಸಿದ್ರೆ ಅದಕ್ಕೆ ತಟಸ್ಥ ಲಕ್ಷಣ ಅಂತ. ತದ್ಭಿನ್ನೇ ಸತಿ ತದ್ಬೋಧಕತ್ವಂ ತಟಸ್ಥ ಲಕ್ಷಣಂ ಅಂತ ಹೇಳ್ತಾರೆ. ಅದಕ್ಕಿಂತ ಬೇರೆಯಾಗಿದ್ದುಕೊಂಡು ಅದರನ್ನ ತೋರಿಸ್ಕೊಡ್ತಾ ಇರ್ತದೆ. ಇನ್ನು ಸ್ವರೂಪ ಲಕ್ಷಣ ಅಂದ್ರೇನು, ಅದರಲ್ಲೇ ಇದ್ದುಕೊಂಡು ತದ್ ಅಭಿನ್ನೇ ಸತಿ ತದ್ಬೋಧಕತ್ವಂ ಸ್ವರೂಪ ಲಕ್ಷಣ, ಅದರಲ್ಲಿ ಅಭಿನ್ನವಾಗಿದ್ದುಕೊಂಡು ಅದರ ಸ್ವರೂಪವನ್ನು ಪರಿಚಯ ಮಾಡಿಕೊಡ್ತದೆ. ಬೆಂಕಿ ಅಂದ್ರೇನು, ಯಾವುದು ಬೆಳಕನ್ನು ಕೊಡ್ತದೋ, ಯಾವುದು ಬಿಸಿಯಾಗಿರ್ತದೋ ಅದು ಬೆಂಕಿ ಅಂದಾಗ ಅದು ಬೆಂಕಿಯ ಸ್ವರೂಪ ಲಕ್ಷಣವಾಯಿತು. ರಾಮರಾವ್ ಅವರ ಮನೆಯ ಆಕಾರವನ್ನ, ಮನೆಯ ಬಣ್ಣವನ್ನ ವರ್ಣಿಸಿ ಇದು ರಾಮರಾವ್ ಅವ್ರ ಮನೆ ಅಂತ ಹೇಳಿದಾಗ ಅದು ಸ್ವರೂಪ ಲಕ್ಷಣವಾಯಿತು. ಆಲದ ಮರವನ್ನು ತೋರಿಸಿ ರಾಮರಾವ್ ಮನೆ ತೋರಿಸಿ ತಟಸ್ಥ ಲಕ್ಷಣವಾಯಿತು. ಆದ್ರಿಂದ ಯಾವುದೇ ವಸ್ತುವಿನ ಪರಿಚಯ ಮಾಡಿಕೊಡೋದಕ್ಕೆ ನಮಗೆ ಎರಡೇ ರೀತಿಯ ಲಕ್ಷಣಗಳಿರೋದು. ಒಂದು ಇನ್ನೊಂದು ವಸ್ತುವನ್ನು ತೋರಿಸಿ ಅದರ ಪರಿಚಯ ಮಾಡಿಕೊಡೋದು, ಅಥವಾ ಅದೇ ವಸ್ತುವಿನ ಸ್ವರೂಪವನ್ನ ಹೇಳಿ ನಮಗೆ ಪರಿಚಯ ಮಾಡಿ ಕೊಡತಕ್ಕಂಥದ್ದು. ಇಲ್ಲಿ ಆತ್ಮನ ಸ್ವರೂಪವನ್ನ ಹೇಳಿ ನಮಗೆ ಅವನ ಪರಿಚಯವನ್ನ ಮಾಡಿಕೊಡುತ್ತಿದ್ದಾರೆ. ಮೊದಲನೇದಾಗಿ ಆತ್ಮನು ನಿತ್ಯನು ಅಂದರೆ ಯಾವ್ದ್ಯಾವ್ದು ಅನಿತ್ಯವೋ ಅದ್ಯಾವುದು ಆತ್ಮವಲ್ಲ. ಆತ್ಮನು ನಿರ್ವಿಕಾರಿಯು ಅಂದ್ರೆ ವಿಕಾರರಹಿತನು. ಇನ್ನೊಂದು ಪರಿಚಯವನ್ನು ಮಾಡಿಕೊಟ್ರು. ಗುರುತಿಡೋದು ಹೇಗೆ, ಯಾವುದ್ಯಾವುದು ವಿಕಾರ ಉಳ್ಳದ್ದೋ ಅದ್ಯಾವುದು ಆತ್ಮವಲ್ಲ, ಯಾವುದು ವಿಕಾರ ರಹಿತವೋ ಅದು ಆತ್ಮ. ಆತ್ಮನು ಸರ್ವವ್ಯಾಪಕನು. ಯಾವುದ್ಯಾವುದು ವ್ಯಾಪಕವಲ್ಲವೋ, ಶಾಂತವೋ,
ಅವೆಲ್ಲವೂ ಅನಾತ್ಮ. ಯಾವುದು ಅನಂತವೋ ಅದು ಆತ್ಮ, ಎಲ್ಲ ಕಡೆ ವ್ಯಾಪಿಸಿರತಕ್ಕಂಥದ್ದು. ಆತ್ಮನು ಅಕರ್ತ ಅಭೋಕ್ತಾನು, ಕರ್ಮವನ್ನು ಮಾಡುವುದಿಲ್ಲ, ಕರ್ಮ ಫಲವನ್ನು ಅನುಭವಿಸುವುದಿಲ್ಲ. ಯಾರು ಕರ್ಮ ಮಾಡ್ತಾರೋ ಕರ್ಮ ಅನುಭವಿಸ್ತಾರೋ ಅವರು ಅನಾತ್ಮ. ಆತ್ಮನು ಅಪ್ರಮೇಯನು. ಪ್ರಮೇಯ ಅಂದ್ರೆ ತಿಳಿಯಲ್ಪಡುವವನು ಅಂತ, ಅಪ್ರಮೇಯ ಅಂದ್ರೆ ಯಾವುದರಿಂದಲೂ ತಿಳಿಯಲ್ಪಡದೇ ಇರುವವನು, ಇಂದ್ರಿಯ ಮನಸ್ಸುಗಳಿಂದ ತಿಳಿಯಲ್ಪಡದೇ ಇರುವವನು. ಈ ರೀತಿಯಾಗಿ ಆತ್ಮನ ಲಕ್ಷಣ, ಅನಾತ್ಮನ ಲಕ್ಷಣ ಇದೆರಡನ್ನೂ ಸ್ಪಷ್ಟವಾಗಿ ನಾವು ತಿಳಿದುಕೊಂಡಾಗ ಆತ್ಮನನ್ನು ಗುರುತಿಸ್ಲಿಕ್ಕೆ ನಮಗೆ ಸಹಾಯವಾಗ್ತದೆ. ಶಾಸ್ತ್ರಗಳಲ್ಲಿ ಈ ಆತ್ಮನ ಪರಿಚಯವನ್ನ ಒಂದು ವಿಶಿಷ್ಟವಾದ ರೀತಿಯಲ್ಲಿ ಮಾಡಿದ್ದಾರೆ. ಆತ್ಮ ಎಂದರೆ ಯಾರು ಅಂತ ಕೇಳಿದಾಗ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಾದ್ ವ್ಯತಿರಿಕ್ತ ಪಂಚಕೋಶಾತ್ ಅತೀತ ಅವಸ್ಥಾತ್ರಯ ಸಾಕ್ಷಿ ಸಚ್ಚಿದಾನಂದ ಸ್ವರೂಪ ಯಸ್ಥಿಷ್ಠತಿ ಸ ಆತ್ಮ ಎಂದಾಗಿ ಹೇಳಿದ್ದಾರೆ. ಆತ್ಮ ಅಂದ್ರೆ ಯಾರು? ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರಕ್ಕಿಂತ ಬೇರೆಯಾದವನು. ನೋಡಿ, ಇಲ್ಲಿ ತಟಸ್ಥ ಲಕ್ಷಣದಿಂದ ತೋರಿಸಿದ್ದಾರೆ. ಸ್ಥೂಲ ಸೂಕ್ಷ್ಮ ಕಾರಣಕ್ಕಿಂತ ಬೇರೆ ಅಂದ್ರೆ ಮೂರು ಶರೀರವನ್ನು ತೋರಿಸಿ ಅದಕ್ಕಿಂತ ಬೇರೆ ಎಂಬುದಾಗಿ ಹೇಳಿದ್ದಾರೆ. ಪಂಚಕೋಶಾತ್ ವ್ಯತಿರಿಕ್ತ. ಪಂಚಕೋಶ ಅಂದ್ರೇನು? ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಈ 5 ಕೋಶಗಳಿಗಿಂತ ಬೇರೆಯಾದವನು ಇಲ್ಲಿ ತಟಸ್ಥ ಲಕ್ಷಣ. ಅವಸ್ಥಾತ್ರಯ ಸಾಕ್ಷಿ, ಇಲ್ಲೂ 3 ಅವಸ್ಥೆಗಳಿಗಿಂತ ಬೇರೆಯಾದವನು ಎಂಬುದಾಗಿ ತಟಸ್ಥ ಲಕ್ಷಣದಿಂದ ತೋರಿಸಿದ್ದಾರೆ. ಸಚ್ಚಿದಾನಂದ ಸ್ವರೂಪ, ಸತ್ಸ್ವರೂಪ, ಚಿತ್ಸ್ವರೂಪ, ಆನಂದ ಸ್ವರೂಪ ಅಂತ ಅವನ ಸ್ವರೂಪ ಲಕ್ಷಣದಿಂದ ತೋರಿಸಿದ್ದಾರೆ. 3 ತಟಸ್ಥ ಲಕ್ಷಣದಿಂದ, ಒಂದು ಸ್ವರೂಪ ಲಕ್ಷಣದಿಂದ ಅವನ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಯಾರದ್ದು? ಆತ್ಮನದ್ದು. ಈ ರೀತಿಯಾಗಿ ಆತ್ಮನು ಯಾರು ಎಂಬುದು ನಮಗೆ ಗೊತ್ತಾದರೆ ಮಾತ್ರವೇ ಅನಾತ್ಮನಿಂದ ಅವನನ್ನು ಬೇರೆ ಮಾಡ್ಲಿಕ್ಕೆ ಆಗ್ತದೆ. ಈ ಬೇರೆ ಮಾಡುವುದಕ್ಕೆ ಹೆಸರು ವಿವೇಕ ಅಂತ. ವಿಚೃ ಪೃಥಕ್ಕರಣೆಯ ಧಾತು. ಸಂಸ್ಕೃತದಲ್ಲಿ ವಿವೇಕ ಅನ್ನುವ ಶಬ್ದ ಹೇಗೆ ಬಂದಿದೆ? ವಿಚೃ ಎನ್ನುವ ಧಾತುವಿನಿಂದ ಬಂದಿದೆ. ಆ ವಿಚೃ ಎನ್ನುವ ಧಾತುವಿಗೆ ಏನರ್ಥ? ಪೃಥಕ್ಕರಣ ಅಂದ್ರೆ ಬೇರೆ ಬೇರೆ ಮಾಡುವುದು ಅಂತ. ವಿವೇಕ ಮಾಡುವುದಂದ್ರೆ ಏನು? ಬೇರೆ ಬೇರೆ ಮಾಡುವುದು ಅಂತ. ಈ ರಾಜಹಂಸ ಅಂತ ಒಂದು ಪಕ್ಷಿ ಇದೆಯಂತೆ. ಅದರ ಮುಂದೆ ಹಾಲು ಮಿಶ್ರಿತವಾದ ನೀರನ್ನ ಇಟ್ಟರೆ ಅದು ಹಾಲನ್ನಷ್ಟೇ ಕುಡಿದು ನೀರನ್ನು ಬಿಡ್ತದಂತೆ. ಅಂದ್ರೆ ಹಂಸ, ರಾಜಹಂಸವು ನೀರ ಕ್ಷೀರ ವಿವೇಕವನ್ನ ಮಾಡುತ್ತೆ ಅಂತ. ಆ ವಿವೇಕ ಮಾಡತಕ್ಕಂತ ಶಕ್ತಿ ಬಹಳ ಮುಖ್ಯವಾದದ್ದು. ಪಂಡಿತ ಅನ್ನೋ ಶಬ್ದದಲ್ಲಿ ಅದನ್ನೇ ಹೇಳ್ತಾನೆ ಅವನು. ಯಾವುದು? ಆತ್ಮಾನಾತ್ಮ ವಿವೇಕವನ್ನ ಯಾರು ಮಾಡ್ತಾನೋ ಅವನೇ ವಿವೇಕಿ, ಪಂಡಿತ. ಆದ್ದರಿಂದ ವಿವೇಕ ಚೂಡಾಮಣಿ ಅನ್ನೋ ಗ್ರಂಥವನ್ನು ಬರೆದಿದ್ದಾರೆ ಆದಿಶಂಕರಾಚಾರ್ಯ. ಹೆಂಗ ವಿವೇಕ ಮಾಡಬೇಕು ಎನ್ನುವುದನ್ನ ಸ್ಪಷ್ಟವಾಗಿ ತೋರಿಸಿದ್ದಾರೆ. ಆ ವಿವೇಕಶಾಲಿನಿಯಾದ ಬುದ್ಧಿಗೆ ಪಂಡ ಅಂತ ಹೆಸರು. ಆತ್ಮಾನಾತ್ಮ ವಿವೇಕ ಮಾಡುವ ಶಕ್ತಿಯುಳ್ಳ ಬುದ್ಧಿಗೆ ಹೆಸರು ಪಂಡ. ಅದನ್ನು ಉಳ್ಳವನಿಗೆ ಪಂಡಿತ. ವಿವೇಕ ಮಾಡುವುದಕ್ಕೆ ಅದೆರಡರ ಲಕ್ಷಣಗಳು ನಮಗೆ ಗೊತ್ತಿರಬೇಕು. ಅನಾತ್ಮ ಅಂದ್ರೆ ಯಾವುದು, ಆತ್ಮ ಅಂದ್ರೆ ಯಾವುದು ಗೊತ್ತಾದ ತಕ್ಷಣ ನಾವು ಅನಾತ್ಮನನ್ನ ಬೇರೆ ಮಾಡಿ ಆತ್ಮನನ್ನ ಬೇರೆ ಮಾಡಿ ಆತ್ಮನೇ ನಾನು ಅಂತ ತಾದಾತ್ಮ್ಯವನ್ನು ಪಡ್ಕೊಳ್ಳಿಕ್ಕೆ ಆಗ್ತದೆ. ಅದಕ್ಕೆ ಶಾಸ್ತ್ರಗಳಲ್ಲಿ ಆತ್ಮದ ಸ್ವರೂಪವನ್ನ ವರ್ಣಿಸಿರುವುದನ್ನ ನಾವು ಗಮನಿಸಬೇಕು. ಮುಖ್ಯವಾಗಿ ಈ 3 ಶರೀರಕ್ಕಿಂತ ಬೇರೆ ಅಂತ ಹೇಳ್ತಾರೆ. 3 ಶರೀರ ಅಂದ್ರೆ ಇದೆ ನಮಗೆ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಮನಸ್ಸು ಬುದ್ಧಿ, ಇದಕ್ಕೆ ಸೂಕ್ಷ್ಮ ಶರೀರ ಅಂತ ಹೇಳ್ತಾರೆ. ಸ್ಥೂಲ ಶರೀರ ಅಂದ್ರೆ ಈ ಹೊರಗಡೆ ಕಾಣತಕ್ಕಂಥ ಅನ್ನಮಯ ಕೋಶ. ಇದಲ್ದೇನೆ ಒಳಗಡೆ ಮತ್ತೊಂದು ಶರೀರ ಕಾರಣ ಶರೀರ ಅಂತಿದೆ, ಅವಿದ್ಯೆ ಅಜ್ಞಾನ ಅಂತ ಕರೀತಾರೆ. ಈ 3 ಶರೀರಕ್ಕಿಂತಲೂ ಬೇರೆಯಾದವನವನು. ಈ 3 ಶರೀರವನ್ನೇ 5 ಕೋಶಗಳಾಗಿ ವಿಭಜಿಸಿದ್ದಾರೆ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ.
ಈ 5 ಕೋಶಗಳಾಗಿ ವಿಭಜಿಸಿದಾಗ ಇನ್ನೂ ಸ್ಪಷ್ಟವಾಗಿ ನಮ್ಗೆ ಅನಾತ್ಮ ಸ್ವರೂಪ ಗೊತ್ತಾಗ್ತದೆ. ಅನಾಟಮಿ ಫಿಸಿಯಾಲಜಿ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾರಲ್ಲ ವೈದ್ಯಶಾಸ್ತ್ರದಲ್ಲಿ, ಶರೀರ ರಚನಾಶಾಸ್ತ್ರ, ಶರೀರ ಕ್ರಿಯಾಶಾಸ್ತ್ರ ಅಂತ. ಹಾಗೆ ಶರೀರದ ಕ್ರಿಯೆಯನ್ನ ಆಶ್ರಯಿಸಿಕೊಂಡು ಪಂಚಕೋಶಗಳು ಶರೀರದ ರೂಪವನ್ನ, ಸೂಕ್ಷ್ಮ ಸ್ಥೂಲ ಕಾರಣ ಶರೀರವನ್ನ ವರ್ಣಿಸ್ತಕ್ಕಂಥದ್ದು ಅನಾಟಮಿ ಇದ್ದ ಹಾಗೆ. ಈ ರೀತಿ ಶರೀರತ್ರಯವನ್ನೇ ಪಂಚಕೋಶವಾಗಿ ವಿಭಜಿಸಿ ಅದಕ್ಕಿಂತ ಭಿನ್ನವಾದದ್ದು ಆತ್ಮ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಇದಕ್ಕಿಂತಲೂ ಹೆಚ್ಚು ಉಪಯುಕ್ತವಾದಂತಹ ಚಿಂತನೆ ಅವಸ್ಥಾತ್ರಯ ಸಾಕ್ಷಿ ಅಂತ. ನಮ್ಮ ನಿತ್ಯ ಜೀವನದ ಅನುಭವವನ್ನ ಜಾಗೃತ್, ಸ್ವಪ್ನ, ಸುಷುಪ್ತಿ, ಎಚ್ಚರ, ಕನಸು, ನಿದ್ದೆ, ವೇಕ್, ಡ್ರೀಮ್ ಅಂಡ್ ಸ್ಲೀಪ್, ವೇಕಿಂಗ್, ಡ್ರೀಮ್ ಅಂಡ್ ಸ್ಲೀಪ್, ಈ 3 ಅವಸ್ಥೆಗಳನ್ನ, ಅನುಭವಗಳನ್ನ ವಿಶ್ಲೇಷಣೆ ಮಾಡಿ, ಮಥನ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಹಿರಿಯರು. ಇದೆಲ್ಲ ಬಹಳ ದೊಡ್ಡ ಪ್ರಕ್ರಿಯೆ, ವೇದಾಂತ ಶಾಸ್ತ್ರಗಳಲ್ಲಿ ಸಾಕಷ್ಟು ಚರ್ಚೆ ಆಗಿರತಕ್ಕಂಥ ಸಂಗತಿ. ಆದ್ರೆ ಸಂಕ್ಷಿಪ್ತವಾಗಿ ಇಲ್ಲಿ ಹೇಳಲೇಬೇಕಾದ ಅನಿವಾರ್ಯತೆ ಇರುವುದರಿಂದ ಶಾಸ್ತ್ರಗಳಲ್ಲಿ ಆತ್ಮನನ್ನು ಹೇಗೆ ಗುರುತಿಸಿದ್ದಾರೆ ಎಂಬುದಾಗಿ ನಾವು ತಿಳಿಯಬೇಕಾಗ್ತದೆ. ಜಾಗೃತ ಅವಸ್ಥೆಯಲ್ಲಿ ಸಾಕ್ಷಿಯಾಗಿ, ಸ್ವಪ್ನಾವಸ್ಥೆಗೆ ಸಾಕ್ಷಿಯಾಗಿ, ಸುಷುಪ್ತಾವಸ್ಥೆಗೆ ಕೂಡ ಸಾಕ್ಷಿಯಾಗಿ, 3 ಅವಸ್ಥೆಗಳಲ್ಲಿಯೂ ಕೂಡ ಅದಕ್ಕಿಂತ ಭಿನ್ನವಾಗಿದ್ದುಕೊಂಡು ಆ ಅವಸ್ಥೆಯನ್ನ ಸಮಷ್ಟಿಯಾಗಿ ಅವನು ನೋಡ್ತಾನೋ, ಕ್ಷೇತ್ರಜ್ಞನೋ, ಯಾವನು ಜ್ಞಪ್ತಿ ಸ್ವರೂಪನೋ, ಕೇವಲ ದೃಷ್ಟಾಮಾತ್ರ ಸ್ವರೂಪನೋ, ಆ ಸಾಕ್ಷಿಯೇ ಆತ್ಮ ಇದ್ದಾನೆ. ಮತ್ತೆ ಆ ಸಾಕ್ಷಿ ಸಚ್ಚಿದಾನಂದನು, ಅಂದ್ರೆ ಯಾವಾಗಲೂ ಇರುವವನು, ಯಾವಾಗಲೂ ಅರಿಯುವವನು, ಹಾಗೂ ಯಾವಾಗಲೂ ಆನಂದ ಸ್ವರೂಪನಾಗಿದ್ದಾನೆ. ಈ ರೀತಿಯಾಗಿ ಶಾಸ್ತ್ರಗಳು ಆತ್ಮನ ಸ್ವರೂಪವನ್ನ ತಿಳಿಸಿಕೊಡ್ತವೆ. ಇಲ್ಲಿ ಭಗವಂತನು ಕೂಡ ಆತ್ಮನ ಪರಿಚಯವನ್ನು ಮಾಡುವಾಗ 6 ಲಕ್ಷಣವನ್ನು ಹೇಳಿದ್ದಾನೆಂಬುದಾಗಿ ನಾನು ಹೇಳಿದೆ. ಆತ್ಮನು ನಿತ್ಯನು, ಆತ್ಮನು ಸತ್ಯನು, ಆತ್ಮನು ಅವಿಕಾರಿಯು, ಆತ್ಮನು ಅಪ್ರಮೇಯನು, ಆತ್ಮನು ಸರ್ವವ್ಯಾಪಕನು, ಆತ್ಮನು ಅಕರ್ತ ಅಭೋಕ್ತಾನು ಇದ್ದಾನೆ ಎಂಬುದಾಗಿ 6 ಲಕ್ಷಣದಿಂದ ಆತ್ಮಾನಾತ್ಮ ವಿವೇಕವನ್ನು ಮಾಡಿ ಬೋಧಿಸಿದ್ದಾನೆ. ಮೊದಲನೇದಾಗಿ ಆತ್ಮನು ನಿತ್ಯನು ಎಂಬುದಾಗಿ ಯಾವ ರೀತಿ ಹೇಳಿದ್ದಾನೆ? ಅಂತವಂತ ಇಮೇ ದೇಹ, ಅವನು ನತ್ವೇವಾಹಂ ಜಾತುನಾಸಂ ನತ್ವಂ ನೇಮೇ ಜನಾಧಿಪಾಹ ನಚೈವನ ಭವಿಷ್ಯಾಮಹ ಸರ್ವೇ ವಯಮತಃ ಪರಂ. ಇದೊಂದು ಶ್ಲೋಕದಲ್ಲಿ ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಖ್ಯತಿ. ಈ 2ನೇ ಶ್ಲೋಕದ ಮುಖಾಂತರ ಈ 2 ಶ್ಲೋಕಗಳಲ್ಲಿ ಆತ್ಮನ ನಿತ್ಯತ್ವವನ್ನು ತೋರಿಸಿಕೊಟ್ಟಿದ್ದಾನೆ. ನಿತ್ಯ ಅಂತಕ್ಕಂಥ ಶಬ್ದಕ್ಕೆ ಏನರ್ಥ? 3 ಕಾಲಗಳಲ್ಲಿಯೂ ಇರತಕ್ಕಂತಹ ವಸ್ತುವಿಗೆ ನಿತ್ಯ ವಸ್ತು ಅಂತ ಹೇಳ್ತಾರೆ. ಅನಿತ್ಯ ವಸ್ತು ಅಂದ್ರೇನು? 3 ಕಾಲಗಳಲ್ಲಿಯೂ ಇಲ್ಲದೇ ಇರತಕ್ಕಂತಹ ವಸ್ತುವಿಗೆ ಅನಿತ್ಯ ಅಂತ ಹೇಳ್ತಾರೆ. 3 ಕಾಲಗಳು ಯಾವುದು? ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಈ 3 ಕಾಲಗಳಲ್ಲಿಯೂ ಯಾವ ವಸ್ತು ಇರ್ತದೋ ಯಾವಾಗಲೂ ಅದು ನಿತ್ಯ ವಸ್ತು. ಯಾವುದು ಅನಿತ್ಯ ವಸ್ತು? ಭೂತ, ವರ್ತಮಾನ, ಭವಿಷ್ಯದಲ್ಲಿ ಇಲ್ಲದೇ ಇರತಕ್ಕಂತಹ ವಸ್ತು ಅನಿತ್ಯ ವಸ್ತು. ಆತ್ಮನ ವಿಷಯಕ್ಕೆ ಬಂದಾಗ 3 ಕಾಲಗಳಲ್ಲಿಯೂ ಇರತಕ್ಕಂಥದ್ದು ಅಂತ ಹೇಳ್ತಾರೆ. 3 ಕಾಲ ಅಂದ್ರೆ ಯಾವುದು? ಈ ಸೃಷ್ಟಿಗಿಂತಲೂ ಮುಂಚೆ, ಅದು ಭೂತಕಾಲದಲ್ಲೇ ಬರ್ತದಲ್ಲ. ಸೃಷ್ಟಿಗಿಂತಲೂ ಹಿಂದೆ ಆತ್ಮ ಇತ್ತು, ಸೃಷ್ಟಿಯಾದ ಮೇಲೆ ಇದೆ, ನಾವು ಹುಟ್ಟುವುದಕ್ಕಿಂತ ಮುಂಚೆ ಇತ್ತು, ನಾವು ಬದುಕ್ತಾ ಇರುವಾಗಲೂ ಇದೆ, ಮತ್ತೆ ನಾವು ದೇಹವನ್ನು ಬಿಟ್ಟ ಮೇಲೂ ಕೂಡ ಆತ್ಮ ಇರ್ತದೆ, ಭವಿಷ್ಯತ್ ಕಾಲದಲ್ಲೂ ಇರ್ತದೆ. ಎಂದೆಂದೂ ಇರತಕ್ಕಂತಹ ಒಂದು ವಸ್ತು ಇದ್ರೆ ಅದು ಆತ್ಮ. ಆದ್ದರಿಂದ ಅರ್ಜುನ ನತು ಏವ ಅಹಂ ಜಾತು ನಾಸಂ,
ನಾನು ಎಂದೆಂದೂ ಇಲ್ಲದವನಾಗಿಲ್ಲ. ನ ತ್ವಂ, ನೀನು ಕೂಡ ಎಂದೆಂದೂ ಹಿಂದೆ ಇಲ್ಲದವನಾಗಿಲ್ಲ. ನೇಮೇ ಜನಾಧಿಪಾಹ, ಇಮೇ ಜನಾಧಿಪಾಹ ಅಂದ್ರೆ ರಾಜರುಗಳು ಹಿಂದೆ ಇರಲಿಲ್ಲ ಎಂದಿಲ್ಲ. ನೋಡಿ, ಡಬಲ್ ನೆಗೆಟಿವ್ ಅಲ್ಲಿ ಹೇಳ್ತಿದ್ದಾನೆ. ಎರಡು ನಿಷೇಧ ಶಬ್ದದಿಂದ ನಾನು ಹಿಂದೆ ಇದ್ದೆ ಅಂತ ಹೇಳೋದಕ್ಕಿಂತ ನಾನು ಎಂದೆಂದೂ ಹಿಂದೆ ಇರಲಿಲ್ಲದವನಾಗಿಲ್ಲ ಅಂತ ಹೇಳ್ತಾನೆ. ನಾನು ಇರಲಿಲ್ಲ ಅಂತಿಲ್ಲ ಅಂದ್ರೆ ಇದ್ದೆ ಅಂತ. ಈ ಡಬಲ್ ನೆಗೆಟಿವ್ ಅಲ್ಲಿ ಹೇಳಿದಾಗ ಅದಕ್ಕೆ ಹೆಚ್ಚು ಒತ್ತನ್ನು ಕೊಡುತ್ತೆ, ಹೆಚ್ಚು ಮಹತ್ವವನ್ನು ಕೊಡುತ್ತೆ. ಅಂದ್ರೆ ತಾನೆಂದೆಂದೂ ಹಿಂದೆ ಇದ್ದವನು. ನಾನೊಬ್ಬನೇ ಅಲ್ಲ, ನೀನು ಕೂಡ. ಒಂದೊಮ್ಮೆ ನೀನು ಕೃಷ್ಣ ಮಾತ್ರ ಯಾವಾಗ್ಲೂ ಇರುವವನು, ನಾವೆಲ್ಲ ಇರುವವರಲ್ಲ ಅಂತ ಭಾವಿಸುವ ಅವಶ್ಯಕತೆ ಇಲ್ಲ. ನಾನು ನರನಾರಾಯಣನು, ನೀನು ನರ, ಆದ್ದರಿಂದ ನರನಾರಾಯಣ ಇಬ್ರು ಇರ್ತಾರೆ ಅಂದ್ರೆ ಹಾಗಲ್ಲ. ಈ ರಾಜರುಗಳು ಕೂಡ ಹಿಂದೆ ಇದ್ದರು, ಈಗಲೂ ಇದ್ದಾರೆ, ಮುಂದೆ ಇರ್ತಾರೆ. ನಚೈವನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಭವಿಷ್ಯತ್ ಕಾಲದಲ್ಲಿಯೂ ಕೂಡ ನಾವೆಲ್ಲರೂ ಇರ್ತೇವೆ ಅಂತ ಹೇಳ್ತಾನೆ. ಭೂತಕಾಲದಲ್ಲಿ ಇದ್ದೆವು, ಭವಿಷ್ಯತ್ ಕಾಲದಲ್ಲಿಯೂ ನಾವು ಇರ್ತೇವೆ. ವರ್ತಮಾನ ಕಾಲದಲ್ಲಿ ಯಾಕೆ ಹೇಳಲಿಲ್ಲ ಅಂದ್ರೆ ಅದು ನಮ್ಮ ಅನುಭವದಲ್ಲಿದೆ, ನಾವಿದ್ದೇವೆ ಅಂತ ನಮ್ಗೆ ಗೊತ್ತಿದೆ ಇವಾಗ, ಅದು ಹೇಳುವ ಅವಶ್ಯಕತೆ ಇಲ್ಲ. ಮುಂದೆ ಇರ್ತೇವೋ ಇಲ್ಲವೋ ಅನ್ನೋ ಸಂದೇಹ ನಮಗಿರಬಹುದು, ಹಿಂದೆ ಇದ್ದೇವೋ ಇಲ್ಲವೋ ಅನ್ನೋ ಸಂದೇಹ ಇರಬಹುದು, ಆದ್ರೆ ವರ್ತಮಾನದ ವಿಷಯದಲ್ಲಿ ಸಂದೇಹ ಇಲ್ಲ. ಆದ್ರಿಂದ ವಾಸ್ತವ ಏನು ಅಂದ್ರೆ ಹಿಂದೆ, ಇಂದು, ಮುಂದೆ ಎಂದೆಂದೂ ಇರತಕ್ಕಂಥವರು ಆತ್ಮರು. ಅಂದ್ರೆ ನಾವೆಲ್ಲರೂ ನಮ್ಮ ನಿಜ ಸ್ವರೂಪದಿಂದ ನಾಶವಾಗುವುದೇ ಇಲ್ಲ. ಹಾಗಾದ್ರೆ ನಾಶವಾಗುವಂಥದ್ದೇನು? ಶರೀರ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ. ಈ ಶರೀರ ಅನ್ನುವಂಥದ್ದು ಅನೇಕ ಜನ್ಮಗಳಲ್ಲಿ ಹುಟ್ಟಿದೆ, ಸತ್ತಿದೆ, ಹುಟ್ಟಿದೆ, ಸತ್ತಿದೆ. ಒಳಗಡೆ ಇರತಕ್ಕಂಥ ಜೀವಾತ್ಮನೂ ಕೂಡ ಅನೇಕ ಯುಗ ಯುಗಗಳಿಂದ ತನ್ನ ಪ್ರವಾಹವನ್ನ ಮುಂದುವರಿಸಿಕೊಂಡು ಬಂದಿದ್ದಾನೆ. ಆ ಜೀವಾತ್ಮನಿಗೂ ಸಾಕ್ಷಿಯಾಗಿರುವವನು ಪರಮಾತ್ಮ ವಸ್ತು ಸ್ವರೂಪ ಆತ್ಮ ಅಂತ ಕರೀತಾರೆ. ಅದು ಜೀವಾತ್ಮನೂ ಅವಿದ್ಯೆಯಿಂದ ನಷ್ಟವಾದ ಮೇಲೂ ಇರತಕ್ಕಂಥವನಾಗಿದ್ದಾನೆ. ನೋಡಿ, ನಮ್ಮಲ್ಲಿ ಹಿಂದೆ ವೇದದಲ್ಲಿ ಯಜ್ಞಯಾಗಾದಿಗಳನ್ನು ಮಾಡ್ತಾ ಇದ್ರು, ಶ್ರಾದ್ದ ತರ್ಪಣಾದಿಗಳನ್ನು ಕೊಡ್ತಾ ಇದ್ರು. ಅದ್ರ ಹಿಂದೆ ಬಹಳ ದೊಡ್ಡ ಆಧ್ಯಾತ್ಮಿಕ ವಿಜ್ಞಾನ ಇದೆ. ಯಾಕಂದ್ರೆ ನಮ್ಮೆಲ್ಲರಿಗೂ ಶರೀರದ ಅಭಿಮಾನ ಅತ್ಯಂತ ಗಟ್ಟಿಯಾಗಿ ಕೂತ್ಕೊಂಡಿರುತ್ತೆ. ಶರೀರದ ಅಭಿಮಾನ ಹೇಗಪ್ಪ ಅಂದ್ರೆ, ಧರ್ಮರಾಜನಿಗೆ ಒಂದು ಯಕ್ಷ ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಬರ್ತದೆ. ಯಕ್ಷ ಒಂದು ಪ್ರಶ್ನೆ ಕೇಳ್ತಾನೆ, ಅತ್ಯಂತ ಆಶ್ಚರ್ಯಕರವಾದಂಥದ್ದು ಯಾವ್ದು ಜಗತ್ನಲ್ಲಿ ಅಂದ್ರೆ, ಈ ಧರ್ಮರಾಜ ಕೊಡೋ ಉತ್ತರ, ಅಹನ್ಯಹನಿ ಭೂತಾನಿ ಗಚ್ಚಂತೀಹ ಯಮಾಲಯಂ ಶೇಷಾಸ್ಥಾವರಮಿಚ್ಚಂತಿ ಕಿಮಾಶ್ಚರ್ಯ ಮತಃಪರಂ ಅಂತ ಹೇಳ್ತಾನೆ. ಪ್ರತಿನಿತ್ಯವೂ ಒಬ್ರಲ್ಲ ಒಬ್ರು ಸಾಯುವುದನ್ನು ನೋಡ್ತಾ ಇರ್ತೇವೆ. ನೀವು ಕಾಶಿಯ ಹರಿಶ್ಚಂದ್ರ ಘಾಟಲ್ಲಿ ಹೋಗಿ ಕೂತ್ಕೊಂಡ್ರೆ, ಮಣಿಕರ್ಣಿಕಾ ಘಾಟಲ್ಲಿ ಹೋಗಿ ಕೂತ್ಕೊಂಡ್ರೆ ಒಂದೊಂದು ನಿಮಿಷಕ್ಕೆ ಒಂದೊಂದು ಹೆಣ ಬರ್ತಾ ಇರ್ತದೆ ಅಲ್ಲಿ. ರಾಮ್ ನಾಮ ಸತ್ಯ ಹೇ, ರಾಮ್ ನಾಮ ಸತ್ಯ ಹೇ ಅಂತ ಬರ್ತಾರೆ, ಸುಡ್ತಾರೆ, ಹೋಗ್ತಾರೆ. ಹೀಗೆ ಪ್ರತಿಯೊಬ್ಬರು ಒಬ್ರಲ್ಲ ಒಬ್ರು ನಮ್ಮ ಸುತ್ತಮುತ್ತಲೂ ಹೋಗ್ತಾ ಇರುವುದನ್ನು ನೋಡ್ತಾ ಇದ್ದೇವೆ. ಈ ಕೊರೋನಾ ಸಮಯದಲ್ಲಂತೂ ಸಾಕಷ್ಟು ಜನ ಪರಿಚಯದವರು ಹೋಗ್ಬಿಟ್ರು. ಆದ್ರೂ ಕೂಡ ನಮಗೇನಿಸ್ತದೆ ಮನಸ್ಸಲ್ಲಿ, ನಾನು ಯಾವಾಗ್ಲೂ ಇರ್ತೇನೆ ಅಂತ. ಅಹನ್ಯಹನಿ ಭೂತಾನಿ ಗಚ್ಚಂತಿ ಹಯಮಾಲಯಂ ಶೇಷಾಸ್ಥಾವರಮಿಚ್ಚಂತಿ ಕಿಮಾಶ್ಚರ್ಯ ಮತಃಪರಂ. ನಾನ್ ಸಾಯೋಲ್ಲ ಅಂತ ಅನಿಸ್ತಿರ್ತದೆ ನಮಗೆ, ಇದಕ್ಕಿಂತ ಆಶ್ಚರ್ಯಕರವಾದ ಇನ್ನೇನಿದೆ ಅಂತ ಧರ್ಮರಾಜ ಹೇಳ್ತಾನೆ. ಅಂದ್ರೆ ಈ ಶರೀರದ ಅಭಿಮಾನ ಅನ್ನೋದು ಅಷ್ಟು ಗಟ್ಟಿಯಾಗಿ ಕೂತ್ಕೊಂಡಿದೆ ಪ್ರತಿಯೊಬ್ಬರಿಗೂ ಕೂಡ. ಅದಕ್ಕೆ ಅದನ್ನು ಶಿಥಿಲ ಮಾಡುವುದಕ್ಕಾಗಿ ಶಾಸ್ತ್ರಗಳು ಯಜ್ಞಯಾಗಾದಿ ಕರ್ಮಗಳನ್ನ, ಶ್ರಾದ್ದಾದಿ ಕರ್ಮಗಳನ್ನ ಹೇಳುತ್ತೆ. ಈ ಶ್ರಾದ್ದ ಕರ್ಮಗಳನ್ನ ಮಾಡಬೇಕು ಅಂದ್ರೆ ಏನನ್ನು ಒಪ್ಪದಾಗಾಯ್ತು? ನಾವು ಪರಲೋಕವನ್ನ ಒಪ್ಪದಾಗಾಯ್ತು. ಪರಲೋಕವನ್ನ ಒಪ್ಪದ ತಕ್ಷಣ ಈ ಶರೀರಕ್ಕಂತ ಬೇರೆಯಾದ ಜೀವಾತ್ಮನನ್ನು ಒಪ್ಪಿಕೊಂಡಾಗಾಯ್ತು. ಯಜ್ಞಯಾಗಾದಿಗಳನ್ನು ಮಾಡಿ ಸ್ವರ್ಗ ಪ್ರಾಪ್ತಿಯನ್ನು ಒಪ್ಪಿಕೊಂಡ ತಕ್ಷಣ ಈ ಶರೀರಕ್ಕಿಂತ ಬೇರೆಯಾದ ಇನ್ನೊಬ್ಬ ಜೀವಾತ್ಮನಿದ್ದಾನೆ ಎಂಬುದನ್ನು ಒಪ್ಪಿಕೊಂಡಾಗಾಯ್ತು.
ಇದು ಸಾಧನೆಯಲ್ಲಿ ಅತ್ಯಂತ ಮುಖ್ಯವಾದ ಒಂದು ಘಟ್ಟ. ಶರೀರವಷ್ಟೇ ನಾನು ಎಂಬ ಭಾವನೆ ಶಿಥಿಲವಾಗಿ ಶರೀರಕ್ಕಿಂತ ಭಿನ್ನವಾದ ಒಬ್ಬ ಜೀವಾತ್ಮ ಒಳಗಡೆಗಿದ್ದಾನೆ. ಆ ಜೀವಾತ್ಮನು ಪಾಪ ಪುಣ್ಯಗಳನ್ನು ಪಡೆದುಕೊಂಡು ಪುನರ್ಜನ್ಮವನ್ನು ಪಡೀತಾನೆ, ಪೂರ್ವ ಜನ್ಮವನ್ನು ಅನುಭವಿಸಿ ಬಂದಿದ್ದಾನೆ ಎಂಬಂತಹ ಶರೀರಕ್ಕಿಂತ ಬೇರೆಯಾದ ಜೀವಾತ್ಮನ ಒಂದು ಭಾವವೇ ಅವನಿಗೆ ಧರ್ಮ ಮಾರ್ಗದಲ್ಲಿ ನಡೆಯುವುದಕ್ಕೆ ಪ್ರೇರಣೆಯನ್ನು ಕೊಡತಕ್ಕಂಥದ್ದು. ಅದಕ್ಕೆ ಒಂದೊಮ್ಮೆ ಯಜ್ಞಯಾಗಾದಿಗಳಿಂದ ಅವನು ಸ್ವರ್ಗವನ್ನು ಬಯಸದಿದ್ದರೂ ಕೂಡ ಅವನಿಗೆ ಮತ್ತೆ ಮತ್ತೆ ಸ್ಮರಣೆಯನ್ನ ಮಾಡತಕ್ಕಂಥದ್ದು ಯಾವುದು? ಈ ಕ್ರಿಯೆಗಳು. ಅದರಿಂದ ಪ್ರಾಚೀನರು ಪರಲೋಕ ಪುನರ್ಜನ್ಮದ ಸ್ಮರಣೆಯನ್ನ ಮಾಡುವ ಮೂಲಕವಾಗಿ ಶರೀರಕ್ಕಿಂತ ಬೇರೆಯಾದ ಜೀವಾತ್ಮನನ್ನ ಅವನು ಅನುಭವಿಸುವುದಕ್ಕೆ ಮಾರ್ಗವನ್ನು ಸೂಚಿಸಿದ್ದಾರೆ. ಹಾಗೆ ಭಾವ ನಮಗೆ ದೃಢವಾಗ್ತಾ ಹೋದ್ರೆ ಅದಕ್ಕಿಂತಲೂ ಹಿಂದಿರುವ ಜೀವಾತ್ಮನಿಗೂ ಸಾಕ್ಷಿಯಾಗಿರತಕ್ಕಂತಹ ಪರಮಾತ್ಮನು ಎಲ್ಲ ಕಾಲಗಳಲ್ಲಿ ಇರತಕ್ಕಂಥವನಾಗಿದ್ದಾನೆ ಎಂಬುದು ದೃಢವಾಗಬೇಕು ನಮಗೆ. ಅದಕ್ಕೆ ಭಗವಂತ ಒಂದು ದೃಷ್ಟಾಂತವನ್ನ ಕೊಡ್ತಾನೆ. ಈ ಜೀವನು ನಿತ್ಯನು ಎನ್ನುವುದಕ್ಕೆ ದೃಷ್ಟಾಂತ ಏನು? ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ದೇಹಿನಃ ಅಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ. ದೇಹದಲ್ಲಿರ್ತಕ್ಕಂತಹ ಏನು ದೇಹಿ ಇದ್ದಾನೋ ಅವನಿಗೆ ಕೌಮಾರ, ಯೌವನ, ಜರ ಅಂತಕ್ಕಂಥದ್ದು ಒಂದಾದ ಮೇಲೊಂದು ಅವಸ್ಥೆ ಬರ್ತಾ ಇರ್ತದೆ. ಹರಿ ಓಂ, ಗಲಾಟೆ ಮಾಡಬೇಡಿ. ಸ್ವರೂಪ್, ನಾವು ಏಕಾಂತ ಸ್ಥಳದಲ್ಲಿದ್ರೂ ಒಮ್ಮೊಮ್ಮೆ ಶಬ್ದಗಳು ಕೇಳಿಸ್ತದೆ. ಅದಕ್ಕೆ ಸ್ವಲ್ಪ ಸಮಯ ವ್ಯತ್ಯಾಸ ಆಯಿತು. ದೇಹಿನಃ ಅಸ್ಮಿನ್ ಯಥಾ ದೇಹೇ, ದೇಹದಲ್ಲಿ ದೇಹಿಯಾದಂತಹ ಆ ಜೀವಾತ್ಮನಿಗೆ ಕೌಮಾರ, ಯೌವನ, ಜರ ಎನ್ನುವಂತಹ ಅವಸ್ಥೆಗಳು ಬರ್ತಾ ಇರುತ್ತೆ. ತಥಾ ದೇಹಾಂತರ ಪ್ರಾಪ್ತಿ, ತದನಂತರ ಇನ್ನೊಂದು ದೇಹವೂ ಕೂಡ ಬರ್ತದೆ. ಧೀರಸ್ತತ್ರನ ಮುಖ್ಯತಿ, ಧೀರ ಪುರುಷನು ಅದರಲ್ಲಿ ಮೋಹಕ್ಕೆ ಒಳಗಾಗುವುದಿಲ್ಲ ಎಂಬುದಾಗಿ ಭಗವಂತ ಹೇಳ್ತಿದ್ದಾನೆ. ಇದು ಒಂದು ದೃಷ್ಟಾಂತ ದೇವರು ಕೊಡತಕ್ಕಂಥದ್ದು. ಜೀವನೂ ನಿತ್ಯನು ಎನ್ನುವುದಕ್ಕೆ ದೃಷ್ಟಾಂತ ಏನಂದ್ರೆ ನಮ್ಮ ನಿತ್ಯ ಜೀವನದ ಅನುಭವ. ಬಾಲ್ಯದಿಂದ ಆರಂಭ ಮಾಡಿ ವೃದ್ಧಾಪ್ಯದ ತನಕ ನಾವು ಅವಸ್ಥಾಂತರಗಳನ್ನು ಏನು ಪಡಿತಾ ಬರ್ತಿದ್ದೇವೆ, ಬಾಲ್ಯಾವಸ್ಥೆ, ಕೌಮಾರ್ಯಾವಸ್ಥೆ, ಯೌವನ ಅವಸ್ಥೆ, ಮಧ್ಯ ವಯಸ್ಸಿನ ಅವಸ್ಥೆ, ವೃದ್ಧಾವಸ್ಥೆ, ಇಷ್ಟು ಅವಸ್ಥೆಗಳನ್ನು ನಾವು ಹೊಂದ್ತಾ ಇದ್ದಾಗಲೂ ನಾನು ಬೇರೆ 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 ಅನ್ನಿಸ್ತಾ ಇತ್ತು ನಮಗೆ. ಬಾಲ್ಯದಲ್ಲಿರ್ತಕ್ಕಂಥ ಜೀವಾತ್ಮ ಬೇರೆ, ಕೌಮಾರ್ಯದಲ್ಲಿರ್ತಕ್ಕಂಥವ್ನು ನಾನು ಬೇರೆ, ಯೌವನದಲ್ಲಿರತಕ್ಕಂಥವನು ಬೇರೆ. ಆ ಪ್ರತಿಯೊಂದು ಅವಸ್ಥೆಗೂ ಅದರದೇ ಆದಂತಹ ವಿಶೇಷ ತಾದಾತ್ಮ್ಯವನ್ನು ಇಟ್ಟುಕೊಂಡು ನಾವು ಬದುಕ್ತಾ ಇದ್ದೆವು ಅಲ್ವಾ? ಬಾಲ್ಯದಲ್ಲಿದ್ದಾಗ ಏನೂ ಜ್ಞಾನ ಇರಲಿಲ್ಲ, ಪ್ರಾಪಂಚಿಕವಾದ ವಿಷಯದ ಅಭಿಮಾನವಾಗಲಿ ಏನೂ ಇಲ್ಲದೆ ಇರತಕ್ಕಂಥ ಮುಗ್ಧವಾದ ಅವಸ್ಥೆ. ತದನಂತರ ಯೌವನಕ್ಕೆ ಬರ್ತಾ ಇದ್ದ ಹಾಗೆ ಅಧ್ಯಯನವಾಯಿತು, ಚಿಂತನೆ ಬಂತು, ಕೆಲವು ತಾದಾತ್ಮ್ಯಗಳು, ಅಭಿಮಾನಗಳು ಹುಟ್ಟಲಿಕ್ಕೆ ಆರಂಭ ಆದವು. ಇನ್ನು ಗೃಹಸ್ಥಾಶ್ರಮಕ್ಕೆ ಹೋದ ಮೇಲೆ ಒಬ್ಬ ವ್ಯಕ್ತಿಗೆ ಅಲ್ಲಿ ಅಭಿಮಾನಗಳೆಲ್ಲ ಸೃಷ್ಟಿಯಾಗಿ ಅಲ್ಲೊಂದು ರೀತಿಯ ನಾನು ಎಂತಕ್ಕಂಥ ಅಭಿಮಾನ ಬಂತು. ಮತ್ತೆ ಮಧ್ಯವಯಸ್ಸಿಗೆ ಬಂದಾಗ ಅಲ್ಲಿ ಇರತಕ್ಕಂಥ ಅಭಿಮಾನಗಳಿಂದಾಗಿ ನಾನು ಇನ್ನೊಬ್ಬ ಎಂತಕ್ಕಂಥ ಭಾವನೆ ಬಂತು. ಇನ್ನು ವೃದ್ಧಾಪ್ಯದಲ್ಲಿ ಬಂದಾಗ ಎಲ್ಲರನ್ನ ದೂರ ಮಾಡಿಕೊಂಡು ತಾನು ಒಂಟಿ ಅಂತಕ್ಕಂಥ ಭಾವನೆ ಬಂತು. ಈ ಪ್ರತಿಯೊಂದು ಹಂತದಲ್ಲಿಯೂ ಜೀವಾತ್ಮನ ಅಭಿಮಾನ ಬೇರೆ ಬೇರೆ ಆಗ್ತಾ ಇದ್ರೂ ಕೂಡ, ಶರೀರವೂ ಬೇರೆ ಬೇರೆ ಆಗ್ತಾ ಇದ್ರೂ ಕೂಡ
ವಿಜ್ಞಾನದ ಪ್ರಕಾರ ಪ್ರತಿ 12 ವರ್ಷಕ್ಕೊಮ್ಮೆ ಇಡೀ ಶರೀರದ ಜೀವಕೋಶಗಳು ಬದಲಾವಣೆ ಆಗ್ತದಂತೆ. ಆದ್ದರಿಂದ ಇಡೀ ಶರೀರದ ಜೀವಕೋಶಗಳು 12 ವರ್ಷಕ್ಕೆ ಬದಲಾವಣೆ ಆದರೂ ಕೂಡ ಅವನೇ ನಾನು ಅಂತ ಅನಿಸ್ತಾ ಇರ್ತದೆ ನಮಗೆ. ಇದಕ್ಕೆ ಕಾರಣ ಏನು? ಬಾಲ್ಯತನವನ್ನು ಅನುಭವಿಸಿದವ ನಾನೇ, ಯೌವನದಲ್ಲಿ ಇರತಕ್ಕಂತಹ ಆ ಚೇಷ್ಟೆಗಳನ್ನ ಅನುಭವಿಸಿದವನು, ಮಾಡಿದವನು ನಾನೇ, ಮಧ್ಯವಯಸ್ಸಿನ ತಾಪತ್ರಯಗಳನ್ನ ಅನುಭವಿಸಿದವನು ನಾನೇ, ವೃದ್ಧಾಪ್ಯದ ಈ ಒಂದು ಏಕಾಂಗಿತನವನ್ನು ಅನುಭವಿಸ್ತಾ ಇರುವವನು ನಾನೇ. ಈ ನಾನೇ ಅಂತಕ್ಕಂಥ ಭಾವ ಹೇಗೆ ಅನುಸ್ಯೂತವಾಗಿದೆ, ಶರೀರಗಳು ಬದಲಾವಣೆ ಆಗ್ತಾ ಇದ್ರೂ ಕೂಡ ಒಬ್ಬನೇ ನಾನು ಅಂತಕ್ಕಂಥ ಭಾವ ನಮ್ಗೆ ಹೇಗೆ ಅನುಸ್ಯೂತವಾಗಿ ಅನುಭವಕ್ಕೆ ಬರ್ತಿದೆ, ಹಾಗೆಯೇ ದೇಹಾಂತರ ಪ್ರಾಪ್ತಿ ಅಂತ ಹೇಳ್ತಾನೆ. ದೇಹಾಂತರ ಅಂದ್ರೆ ಅನ್ಯ ದೇಹ ಪ್ರಾಪ್ತಿ, ಇನ್ನೊಂದು ದೇಹ ಪ್ರಾಪ್ತಿ ಆದರೂ ಕೂಡ ಇದೇ ಜೀವಾತ್ಮನೇ ಅಲ್ಲಿ ಯಾತ್ರೆಯನ್ನು ಮುಂದುವರಿಸ್ತಾನೆ. ಇದು ಜೀವಾತ್ಮನ ವಿಷಯವಾಯಿತು. ಜೀವಾತ್ಮನಿಗೆ ಹೀಗೆ ನಿತ್ಯತ್ವ, ಜ್ಞಾನ ಆಗುವಲ್ಲಿವರೆಗೆ ನಿತ್ಯತ್ವ ಇರುವಾಗ ಆ ಜೀವಾತ್ಮನಿಗೂ ಸಾಕ್ಷಿಯಾದಂತಹ ಪರಮಾತ್ಮನಿಗೆ ಅನಂತನು ಅನಾದಿಯೂ ಆಗಿರತಕ್ಕಂಥ ತತ್ವ ಇದೆ. ಅದಕ್ಕೆ ಆರಂಭವೂ ಇಲ್ಲ, ಅದಕ್ಕೆ ಅಂತ್ಯವೂ ಇಲ್ಲ, ಕಾಲವೂ ಕೂಡ ಆತ್ಮನ ಅಧೀನವಾಗಿದೆ. ಕಾಲದ ವ್ಯಾಪ್ತಿಗೆ ಆತ್ಮ ಬರುವಂಥದ್ದಲ್ಲ, ಆತ್ಮನ ಸನ್ನಿಧಾನದಿಂದಲೇ ಕಾಲವೂ ಬೆಳಗುತ್ತಾ ಇದೆ. ಹೀಗಿರುವಾಗ ಆ ಆತ್ಮನು ನಿತ್ಯನಾಗಿದ್ದಾನೆ, ಸಾವು ಅವನಿಗೆ ಇಲ್ಲ ಎಂಬ ಮಾತನ್ನ ಸ್ಪಷ್ಟಪಡಿಸಿದ್ದಾನೆ. ಇದನ್ನು ನಮ್ಮ ಮನಸ್ಸಿಗೆ ಚೆನ್ನಾಗಿ ತಂದುಕೊಳ್ಳಬೇಕು. ಯಾರಾದರೂ ಆತ್ಮೀಯರು ಸತ್ತಾಗ ಕೃಷ್ಣನ ಈ ಪ್ರಮಾಣೀಕೃತ ವಾಕ್ಯವನ್ನು ಮನಸ್ಸಲ್ಲಿ ತಂದುಕೊಂಡು, ಸತ್ತಿರುವುದು ಶರೀರವೇ ವಿನಃ ಜೀವಾತ್ಮವಲ್ಲ, ಇನ್ನು ಜೀವಾತ್ಮಕ್ಕೂ ಸಾಕ್ಷಿಯಾಗಿರತಕ್ಕಂತಹ ಪರಮಾತ್ಮ ವಸ್ತು ಎಂತಕ್ಕಂಥದ್ದೇನಿದೆ ಒಳಗೆ, ಅದು ಎಂದೆಂದೂ ಬದಲಾವಣೆಯಾಗಿರ್ತಕ್ಕಂಥ ಆಗದೆ ಯಾವಾಗಲೂ ಇರತಕ್ಕಂಥ ವಸ್ತುವಾಗಿದೆ ಎಂಬುದನ್ನು ನಾವು ಮನಸ್ಸಿಗೆ ತಂದುಕೊಂಡ್ರೆ ಆ ಮೃತ್ಯುವಿನಿಂದುಂಟಾದ ನಷ್ಟವನ್ನು ಭರಿಸುವ ಶಕ್ತಿ ನಮ್ಮ ಮನಸ್ಸಿಗೆ ಬರ್ತದೆ. ಇನ್ನು ನಮ್ಮ ಶರೀರದ ಸಾವು ಅನ್ನುವಂಥದ್ದು ನಮಗೆ ಭಯ ಉಂಟು ಮಾಡೋದಕ್ಕೆ ಕಾರಣ ಏನಂದ್ರೆ, ಶರೀರ ಸತ್ತ ತಕ್ಷಣ ನಾವೇ ಸಾಯ್ತೇವೆ ಅಂತಕ್ಕಂಥ ಭಾವ ಅಲ್ಲ. ಶರೀರ ಹೊರಟು ಹೋದ್ರೆ ಇನ್ನೊಂದು ಶರೀರ ಪ್ರಾಪ್ತಿ ಆಗ್ತದೆ. ಎಲ್ಲಿ ತನಕ ನಮ್ಮ ಅಜ್ಞಾನ ನಿವೃತ್ತಿ ಆಗುವುದಿಲ್ಲವೋ ಅಲ್ಲಿ ತನಕ ಶರೀರದ ಮೇಲೆ ಶರೀರ ನಮಗೆ ಪ್ರಾಪ್ತಿ ಆಗ್ತಾನೆ ಇರ್ತದೆ. ಇದೇ ಜೀವದ ಅವಸ್ಥೆಯಲ್ಲಿ ಅಜ್ಞಾನ ನಷ್ಟವಾದ್ರೆ ಇಲ್ಲಿಯೇ ನಮ್ಮ ಶರೀರ ಪ್ರಾಪ್ತಿ ನಿಲ್ತದೆ, ಮೋಕ್ಷ ಪ್ರಾಪ್ತಿ ಆಗ್ತದೆ. ಎಲ್ಲಿಯ ತನಕ ಮೋಕ್ಷ ಪ್ರಾಪ್ತಿ ಆಗಲ್ಲವೋ ಅಲ್ಲಿಯ ತನಕ ಅನ್ಯ ಶರೀರಗಳನ್ನ ಜೀವ ಧರಿಸ್ತಾ ಇರುತ್ತೆ. ಆದ್ದರಿಂದ ಆ ನಿತ್ಯನಾದಂತಹ ಆತ್ಮನನ್ನ ಮನಸ್ಸಲ್ಲಿ ತಂದುಕೊಂಡು, ಭೀಷ್ಮದ್ರೋಣಾದಿಗಳು ಸಾಯ್ತಾರೆ, ಬಂಧುಗಳನ್ನ ಕೊಲ್ತಾ ಇದ್ದೇನೆ, ನಾನು ಸಾಯ್ತಾ ಇದ್ದೇನೆ, ಈ ಭಾವನೆಯನ್ನ ಬದಿಗಿಡು. ಇಲ್ಲಿ ಸಾಯುವಂತವ್ರು ಯಾರೂ ಇಲ್ಲ, ಎಲ್ಲರೂ ಶಾಶ್ವತವಾಗಿರತಕ್ಕಂಥವ್ರೆ ಎಂಬ ಮಾತನ್ನ ಭಗವಂತ ಅರ್ಜುನಿಗೆ ನೆನಪಿಸ್ತಾ ಇದ್ದಾನೆ. ಇಷ್ಟು ಆತ್ಮನ ನಿತ್ಯತ್ವವನ್ನು ಹೇಳಿದ ಮೇಲೆ ಅನಾತ್ಮದ ಲಕ್ಷಣವನ್ನು ಹೇಳಬೇಕು. ಆತ್ಮನು ನಿತ್ಯನಿದ್ದಾನೆ, ಅನಾತ್ಮ ಹೇಗಿದ್ದಾನೆ ಅಂದ್ರೆ ಅವನು ಅನಿತ್ಯನಾಗಿದ್ದಾನೆ. ಅನಾತ್ಮ ವಸ್ತು ಅನ್ನುವಂಥದ್ದು ಅನಿತ್ಯವಾದದ್ದು, ಕ್ಷಣಭಂಗುರವಾದದ್ದು, ಬದಲಾವಣೆ ಆಗತಕ್ಕಂಥದ್ದು ಅಂತ ಮುಂದಿನ 2 ಶ್ಲೋಕಗಳಲ್ಲಿ ಅನಾತ್ಮದ ಲಕ್ಷಣವನ್ನು ಹೇಳ್ತಾ ಅದನ್ನ ಯಾವ ದೃಷ್ಟಿಯಲ್ಲಿ ನೋಡಬೇಕು ಎಂಬುದನ್ನು ಭಗವಂತ ತಿಳಿಸ್ತಾನೆ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯಾಸ್ತಾಂತಿ ತಿಕ್ಷಸ್ವ ಭಾರತ ಯಂ ಹಿ ನ ವ್ಯಥಯಂತ್ಯೇತೆ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಕೌಂತೆಯ ಎನ್ನುವ ಶಬ್ದ ಬಂದಿದೆ. ಇಡೀ ಭಗವದ್ಗೀತೆಯಲ್ಲಿ ಕೌಂತೆಯ ಎನ್ನುವ ಶಬ್ದ 24 ಬಾರಿ ಬಂದಿದೆ. ಅದಕ್ಕಿಂತ ಹೆಚ್ಚು ಬಾರಿ ಪಾರ್ಥ ಎನ್ನುವ ಶಬ್ದ ಬಂದಿದೆ. 38 ಬಾರಿ ಪಾರ್ಥ ಎಂಬ ಶಬ್ದ ಬಂದಿದೆ. ಭಗವಂತನಿಗೆ ಈ ಪಾರ್ಥ ಮತ್ತು ಕೌಂತೆಯ ಎಂತಕ್ಕಂಥ ಶಬ್ದ ಅತ್ಯಂತ ಇಷ್ಟದ ಹಾಗೆ ಕಾಣಿಸುತ್ತೆ.
ಇದು ಎರಡೂ ಶಬ್ದಗಳಲ್ಲಿ ತನ್ನ ಸೋದರತ್ತೆಯಾದ ಕುಂತಿಯ ಸಂಬಂಧವಿದೆ. ಪೃಥಾ ಎನ್ನುವುದು ಕುಂತಿಯ ಹೆಸರು, ಆದ್ದರಿಂದ ಪಾರ್ಥ. ಕುಂತಿಯ ಮಗನಾದ್ರಿಂದ ಕೌಂತೆಯ. ಆದ್ರಿಂದ ನೀ ನನಗೆ ಆತ್ಮೀಯ ಎನ್ನುವ ಶಬ್ದವನ್ನ ಈ ಶಬ್ದಗಳಲ್ಲಿ ಭಗವಂತ ತೋರಿಸ್ತಾ ಇದ್ದಾನೆ. ಮಾತ್ರ ಸ್ಪರ್ಶಾಹ ಶೀತೋಷ್ಣ ಸುಖ ದುಃಖದಾಹ. ಈ ಜಗತ್ತಿನಲ್ಲಿ ಇಂದ್ರಿಯಗಳು ವಿಷಯಗಳೊಡನೆ ಸಂಪರ್ಕವಾದಾಗ ಶೀತ ಉಷ್ಣ ಸುಖ ದುಃಖಗಳು ಉಂಟಾಗತ್ತೆ. ಮಾತ್ರ ಅಂದ್ರೆ ಇಂದ್ರಿಯಗಳು ಅಂತ. ಮೀಯಂತೆ ಆಭಿಹಿ ಇತಿ ಮಾತ್ರಾಹ. ಯಾವುದರಿಂದ ನಾವು ಜಗತ್ತನ್ನು ಅಳಿತೇವೋ ಅಂತಹ ಇಂದ್ರಿಯಗಳಿಗೆ ಮಾತ್ರ ಅಂತ ಕರೀತಾರೆ. ಜಗತ್ತನ್ನು ಅಳಿಯುವುದು ಅಂದ್ರೆ ಏನು? ಜಗತ್ತಿನ ಜ್ಞಾನ ಮಾಡಿಕೊಳ್ಳುವುದು ಅಂತ ಅರ್ಥ. ವಾಸ್ತವವಾಗಿ ಜ್ಞಾನ ಒಂದು ರೀತಿ ಅಳತೆಯಾಗಿದೆ. ಆ ಕಣ್ಣಿನಿಂದ ವಸ್ತುವನ್ನು ನಾವು ಪರಿಚ್ಛೇದ ಮಾಡಿ ನಮ್ಮ ಮನಸ್ಸಿನಲ್ಲಿ ಆ ವಸ್ತುವಿನ ಆಕೃತಿಯನ್ನ ತಾಳುವ ಹಾಗೆ ಮಾಡ್ತೇವೆ. ಅದಕ್ಕೆ ಪ್ರಮಾಣ, ಪ್ರಮೇಯ, ಮಾ ಎನ್ನುವ ಶಬ್ದ ಬಳಕೆ ಆಗೋದು, ಅಳೆಯುವುದು ಅಂತ ಅರ್ಥ. ಆದ್ರಿಂದ ಇಂದ್ರಿಯಗಳಿಗೆ ಮಾತ್ರ ಎನ್ನುವ ಶಬ್ದ ಕರೆದಿಯುವುದು ಯಾಕಂದ್ರೆ ಇವುಗಳಿಂದ ಪ್ರಪಂಚವನ್ನು ನಾವು ತಿಳಿತೇವೆ ಅಂತ. ಸ್ಪರ್ಶಾಹ ಅಂದ್ರೆ ವಿಷಯ ವಸ್ತುಗಳು ಅಂತ. ವಿಷಯ ಅನ್ನುವ ಶಬ್ದಕ್ಕರ್ಥ ವಿಷಿಣ್ವಂತಿ ಇತಿ ವಿಷಯ ಅಂದ್ರೆ ಕಟ್ಟಿ ಹಾಕ್ತವೆ ನಮ್ಮನ್ನ ಅಂತ. ಇಂದ್ರಿಯಗಳಿಗೆ ಕಟ್ಟಿ ಹಾಕುವುದರಿಂದ ವಿಷಯಗಳು ಅಂತ ಪ್ರಪಂಚದಲ್ಲಿರುವ ಶಬ್ದ ಸ್ಪರ್ಶ ರೂಪ ರಸಗಂಧಗಳಿಗೆ ವಿಷಯ ಅಂತ ಕರೀತಾರೆ. ಇಲ್ಲಿ ಅದಕ್ಕೆ ಶಬ್ದ ಸ್ಪರ್ಶ ರೂಪ ರಸಗಂಧಗಳಿಗೆ ವಿಷಯ ಅನ್ನುವ ಬದಲು ಸ್ಪರ್ಶಾಹ ಅಂತ ಕರೆದಿದ್ದಾರೆ. ಸ್ಪರ್ಶಾಹ ಅಂದ್ರೆ ಸ್ಪೃಶ್ಯಂತೆ ಇತಿ ಸ್ಪರ್ಶಾಹ. ಇಂದ್ರಿಯಗಳಿಗೆ ತಾಗ್ತವೆ, ಅವು ಸ್ಪರ್ಶ ಮಾಡ್ತವೆ, ಸಂಯೋಗವಾಗ್ತದೆ ಅಂತ ಅರ್ಥ. ಇಂದ್ರಿಯ ಮತ್ತು ವಿಷಯದ ಸಂಯೋಗವಾದಾಗ ಅದನ್ನು ಹೇಗೆ ಹೇಳಿದ್ದಾರೆ? ಮಾತ್ರ ಸ್ಪರ್ಶಾಹ. ಇಂದ್ರಿಯ ಮತ್ತು ವಿಷಯಗಳ ಸಂಯೋಗಕ್ಕೆ ಏನ್ ಹೆಸರು? ಮಾತ್ರ ಸ್ಪರ್ಶಾಹ. ಅದರಿಂದ ಏನು ಉಂಟಾಗುತ್ತದೆ ಅಂದ್ರೆ ಶೀತ ಉಷ್ಣ ಸುಖ ದುಃಖದಾಹ. ಶೀತ ಉಷ್ಣ ಅಂದ್ರೆ ತಣ್ಣನೆಯ ಅನುಭವ, ಉಷ್ಣದ ಅನುಭವ. ಸುಖ ದುಃಖ ಅಂದ್ರೆ ಸುಖ ದುಃಖದ ಅನುಭವ. ದೇಹ ದೃಷ್ಟಿಯಿಂದ ಶೀತ ಉಷ್ಣ, ಮನಸ್ಸಿನಲ್ಲಿ ಸುಖ ದುಃಖ. ಇದು ಹೇಗ್ ಬರೋದು? ಇಂದ್ರಿಯ ವಿಷಯದ ಸಂಯೋಗದಿಂದ ಉಂಟಾಗೋದು. ಆದ್ರೆ ಈ ಇಂದ್ರಿಯಗಳಾಗ್ಲಿ ವಿಷಯಗಳಾಗ್ಲಿ ಅದರ ಅನುಭವಗಳಾಗ್ಲಿ ಇದು ಮೂರೂ ಕೂಡ ಆಗಮಾಪಾಯಿನಃ, ಬಂದು ಹೋಗ್ತಕ್ಕಂಥದ್ದು, ಅನಿತ್ಯವಾದವುಗಳು, ಅಶಾಶ್ವತವಾದವುಗಳು. ಆದ್ರಿಂದ ತಾಂತಿತಿಕ್ಷಸ್ವ, ಅವುಗಳನ್ನ ಸಹಿಸು. ಎಂಡ್ಯೂರೆನ್ಸ್ ಅಂತ ಹೇಳ್ತಾರೆ, ಫಾರ್ಬಿಯರೆನ್ಸ್ ಅಂತ ಹೇಳ್ತಾರೆ, ಸಹನಾಶೀಲತೆ. ಹೇ ಭಾರತ, ಹೇ ಅರ್ಜುನ, ಸಹಿಸುವುದನ್ನು ಕಲಿ, ತಿತಿಕ್ಷೆಯನ್ನು ಕಲಿ ಅಂತ ಹೇಳ್ತಾನೆ. ಇಲ್ಲಿ ಎರಡು ಸಂಗತಿಯನ್ನ ಒತ್ತು ಕೊಟ್ಟಿದ್ದಾನೆ ಭಗವಂತ. ಒಂದು, ಆತ್ಮನ ಬಿಟ್ಟು ಬೇರೆ ಎಲ್ಲ ವಸ್ತುಗಳು ಅನಿತ್ಯ, ಎಲ್ಲ ಬದಲಾಗತಕ್ಕಂಥವು, ಎಲ್ಲ ಕಾಲಗತಿಯಲ್ಲಿ ಚಲಿಸ್ತಕ್ಕಂಥವು. ಅದಕ್ಕೆ ಜಗತ್ತಿಗೆ ಜಾಯತಿ ಗಚ್ಚತಿ ತಿಷ್ಠತಿ ಇತಿ ಜಗತ್ ಅಂತ ಹೇಳ್ತಾರೆ. ಹುಟ್ಟತ್ತೆ, ಸ್ವಲ್ಪ ದಿನ ಇರುತ್ತೆ, ಮತ್ತೆ ಸತ್ತು ಹೋಗುತ್ತೆ. ಆದ್ರಿಂದಲೇ ಜಗತ್ತು ಅಂತ. ಹೀಗಿರುವಾಗ ಈ ಜಗತ್ತಿನ ಸ್ವರೂಪವನ್ನು ಸರಿಯಾಗಿ ಯಾರು ಅರ್ಥ ಮಾಡಿಕೊಳ್ತಾರೋ ಮತ್ತು ಜಗತ್ತಿನ ಅನುಭವವನ್ನ ಯಾರು ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೋ ಅವರು ತಿತಿಕ್ಷೆಯನ್ನ ಪಡೆಯುವುದಕ್ಕೆ ಆ ಜ್ಞಾನ ಸಹಾಯವಾಗ್ತದೆ. ತಿತಿಕ್ಷೆ ಯಾಕೆ ಬೇಕು ನಮಗೆ? ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ, ಸೋಮೃತತ್ವಾಯ ಕಲ್ಪತೆ. ಯಾರಿಗೆ ತಿತಿಕ್ಷೆ ಇದೆಯೋ ಅವರು ಮೋಕ್ಷವನ್ನು ಪಡಿತಾರೆ ಅಂತ ಹೇಳ್ತಾನೆ. ಅಮೃತತ್ವಕ್ಕೆ ಅರ್ಹನಾಗ್ತಾನೆ ಯಾರಿಗೆ ತಿತಿಕ್ಷೆ ಇದೆಯೋ. ತಿತಿಕ್ಷೆ ಅನ್ನೋ ಶಬ್ದಕ್ಕೆ ಅರ್ಥ ಏನರ್ಥ? ಸಹನೆ ಅಂತ ಅರ್ಥ, ತಾಳ್ಮೆ ಅಂತ ಅರ್ಥ. ಸಹನಂ ಸರ್ವ ದುಃಖಾನಾಂ ಅಪ್ರತೀಕಾರ ಪೂರ್ವಕಂ ಚಿಂತಾ ವಿಲಾಪರಹಿತಂ ಸಾ ತಿತಿಕ್ಷಾ ನಿಗದ್ಯತೆ ಅಂತ ವಿವೇಕ ಚೂಡಾಮಣಿಯಲ್ಲಿ ಶಂಕರ ಭಗವತ್ಪಾದರು ಹೇಳ್ತಾರೆ. ಸಹನಂ ಸರ್ವ ದುಃಖಾನಾಂ ಅಪ್ರತೀಕಾರ ಪೂರ್ವಕಂ, ಎಲ್ಲ ದುಃಖಗಳನ್ನ ಅಪ್ರತೀಕಾರ ಪೂರ್ವಕವಾಗಿ
ಸಹಿಸುವುದು. ಸುಖ ದುಃಖ, ಲಾಭ ನಷ್ಟ, ಜಯ ಅಪಜಯ, ಮಾನ ಅಪಮಾನ, ಶೀತ ಉಷ್ಣ, ಈ ದ್ವಂದ್ವಾತ್ಮಕವಾದ ಅನುಭವವೇ ಪ್ರಕೃತಿ. ಪ್ರಕೃತಿ ಅಂದ್ರೆ ದ್ವಂದ್ವ. ಈ ದ್ವಂದ್ವಾತ್ಮಕವಾದ ಪ್ರಕೃತಿಯಲ್ಲಿ ನಿರಂತರವಾಗಿ ವಿವಿಧ ಅನುಭವಗಳು ಬರ್ತಾ ಇರ್ತವೆ. ಅದನ್ನ ಅಪ್ರತೀಕಾರ ಪೂರ್ವಕವಾಗಿ, ಅಂದ್ರೆ ಪ್ರತೀಕಾರ ಬುದ್ಧಿ ಇಲ್ಲದೇನೆ ಯಾರೋ ನಮಗೆ ಅವಮಾನ ಮಾಡಿದ್ರು ಅಂದ್ರೆ ಮುಂದೊಂದ್ ದಿನ ಅವಕಾಶ ಸಿಕ್ಕಿದ್ರೆ ನಾನು ಅವ್ರಿಗೆ ಅವಮಾನ ಮಾಡ್ತೇನೆ ಅನ್ನೋ ಬುದ್ಧಿಯಿಂದ ಈಗ ಸಹಿಸ್ಕೊಂಡಿರೋದಲ್ಲ. ಅತ್ತೆಗೊಂದ್ ಕಾಲ ಸೊಸೆಗೊಂದ್ ಕಾಲ ಬರ್ತದೆ, ಆದ್ರಿಂದ ಈಗ ಸುಮ್ಮನೆ ಇರ್ತೇನೆ, ಮುಂದಕ್ಕೆ ನೋಡ್ತೇನೆ ನಿನಗೆ ಅಂತ ಹೇಳ್ಕೊಂಡು ಸುಮ್ಮನೆ ಇರುವವರು ಇರ್ತಾರೆ. ಅದಲ್ಲ. ಇನ್ನು ಕೆಲವರು ಅವ್ರಿಗೆ ಪ್ರತೀಕಾರ ತೀರಿಸಿಕೊಳ್ಳಿಕ್ ಆಗದೇನೆ ಒಳಗಡೆಗೆ ಗಲಾಟೆ ಮಾಡ್ತಾ ಇರ್ತಾರೆ. ಚಿಂತಾ ವಿಲಾಪ ರಹಿತಂ, ಒಳಗಡೆಗೆ ಚಿಂತಾ ವಿಲಾಪ ಇಟ್ಕೊಂಡಿರ್ತಾರೆ, ಹೊರಗಡೆಗೆ ಶಾಂತವಾಗಿರ್ತಾರೆ. ಹೊರಗಡೆಗೆ ಶಾಂತವಾಗಿ ತೋರಿದ್ರು ಒಳಗಡೆಗೆ ಅವರಲ್ಲಿ ಉದ್ವೇಗ ಇರುತ್ತೆ. ಅದು ತಿತಿಕ್ಷೆ ಅಲ್ಲ. ಮುಂದೆ ಪ್ರತೀಕಾರ ತೆಗೆದುಕೊಳ್ಳುವ ಯೋಚನೆ ಇಲ್ದೇನೆ, ಒಳಗಡೆಗೂ ಕೂಡ ಪ್ರಕ್ಷುಬ್ಧವಾಗ್ದೇನೆ ಶಾಂತವಾಗಿ ಅದನ್ನು ಅನುಭವಿಸಿಕೊಂಡು ಹೋದರೆ ಅದಕ್ಕೆ ತಿತಿಕ್ಷೆ ಅಂತ ಹೇಳ್ತಾರೆ, ಸಹನೆ ಅಂತ ಹೇಳ್ತಾರೆ, ದ್ವಂದ್ವ ಸಹನಾ ಶಕ್ತಿ. ಇದು ಸಾಧಕನಿಗೆ ಬೇಕಾದ ಅತ್ಯುತ್ತಮವಾದ ಗುಣ. ಇದನ್ನು ಹೇಗೆ ಸಾಧಿಸೋದು? ಭಗವಂತ ಬಹಳ ಸುಂದರವಾದಂತಹ ಉಪಾಯ. ಆಗಮಾಪಾಯೇನು ಅನಿತ್ಯ, ಬಂದು ಹೋಗುವ ಅನುಭವಗಳು ಅನಿತ್ಯ. ನಮ್ಮ ಜೀವನದ ಎಲ್ಲ ಅನುಭವಗಳು ಅನಿತ್ಯ. ಒಂದು ಬರ್ತದೆ, ಇನ್ನೊಂದು ಹೋಗ್ತದೆ. ಹೋದದ್ದು ಮತ್ತೆ ಬರ್ಬೋದು, ಬಂದದ್ದು ಮತ್ತೆ ಹೋಗ್ತದೆ. ಈ ಸತ್ಯವನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಅಂತ. ಹೇಗೆ ಆತ್ಮನೂ ಎಲ್ಲಾ ಕಾಲಗಳಲ್ಲಿಯೂ ಇರ್ತಾನೋ ಎನ್ನುವ ಸತ್ಯವನ್ನು ಅರ್ಥ ಮಾಡಿಕೊಳ್ತೇವೋ, ಹಾಗೆ ಪ್ರಕೃತಿಯು ಎಲ್ಲಾ ಕಾಲಗಳಲ್ಲೂ ಇರುವುದಿಲ್ಲ ಎಂಬ ಸತ್ಯವನ್ನು ಅರ್ಥ ಮಾಡಿಕೊಂಡಾಗ ನಮಗೆ ತಿತಿಕ್ಷೆ, ಸಹನೆ ಮಾಡತಕ್ಕಂಥ ಸಾಮರ್ಥ್ಯ ಬರ್ತದೆ. ಈವನ್ ದಿಸ್ ವಿಲ್ ಪಾಸ್ ಅವೇ ಎನ್ನುವ ಜ್ಞಾನ ಇರಬೇಕಂತ. ತಂದೆಯು ತನ್ನ ಮಗನಿಗೆ ಒಂದು ಶ್ರೇಷ್ಠವಾದ ಉಡುಗೊರೆ ಕೊಟ್ಟನಂತೆ, ಒಂದು ಉಂಗುರ. ಸಾಯುವುದಕ್ಕಿಂತ ಮುಂಚೆ ಆ ಉಂಗುರವನ್ನು ಕೊಟ್ಟು, ಮಗ, ನಿನಗೆ ಅತ್ಯಂತ ಕಷ್ಟವಾದ ಕಾಲದಲ್ಲಿ ಈ ಉಂಗುರದ ಮುಚ್ಚಳವನ್ನು ತೆಗೆದು, ಅಲ್ಲಿ ಹರಳನ್ನು ತೆಗೆದು ಒಳಗಡೆಗೇನೋ ವಿಶೇಷವಾದ ವಸ್ತು ಇಟ್ಟಿದ್ದೇನೆ, ಅದು ನಿನ್ನ ಕಷ್ಟ ಕಾಲದಲ್ಲಿ ರಕ್ಷಣೆ ಮಾಡುತ್ತೆ ಅಂತ ಹೇಳಿದ್ನಂತೆ. ಮಗ ಉಂಗುರವನ್ನು ಹಾಕೊಂಡಿದ್ದ, ಜೀವನ ಕಳೀತು, ಅಪ್ಪ ಹೊರಟು ಹೋಗಿದ್ದಾನೆ. ಒಂದು ಸಂದರ್ಭ ಬಂತಂತೆ, ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ, ಅಂತಹ ಒಂದು ಕಷ್ಟ ಬಂದಿತ್ತು. ಇನ್ನೇನು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನುವಾಗ ನೆನಪಾಯ್ತು, ಅಪ್ಪ ಏನೋ ಒಂದು ರಹಸ್ಯ ಇಟ್ಟಿದ್ದಾನೆ ಉಂಗುರದ ಹರಳಿನ ಮಧ್ಯದಲ್ಲಿ ಅಂತ. ಅದನ್ನ ಬಿಚ್ಚಿ ತೆಗೆದು ನೋಡ್ತಾನೆ. ಅದ್ರಲ್ಲಿ ಏನ್ ಬರ್ಕೊಂಡಿದೆ? ಒಂದು ಚೀಟಿ ಇತ್ತು. ಆ ಚೀಟಿಯಲ್ಲಿ ಬರೆದಿತ್ತಂತೆ, ಈವನ್ ದಿಸ್ ವಿಲ್ ಪಾಸ್ ಅವೇ, ಇದು ಕೂಡ ಹೊರಟು ಹೋಗುತ್ತೆ, ಸಮಾಧಾನವಾಗಿರುವಂತ. ಅದೊಂದು ಉಪದೇಶ. ಇಂತಹ ಕಠಿಣವಾದ ಪರಿಸ್ಥಿತಿಯು ಹೊರಟು ಹೋಗುತ್ತೆ, ಸುಮ್ಮನೆ ಇರು. ಅವನು ಆತ್ಮಹತ್ಯೆ ಯೋಚನೆ ಬಿಟ್ಟು ಮನೆಗೆ ಬಂದಂತೆ. ಆ ಕಷ್ಟವೂ ಪರಿಹಾರ ಆಯ್ತು. ಇದು ಬಹಳ ದೊಡ್ಡ ಒಂದು ಗುಣ. ಒಬ್ಬ ಮನುಷ್ಯನಲ್ಲಿ ಜೀವನವನ್ನು ನಡೆಸಬೇಕಾದ್ರೆ ಇರಬೇಕಾದ್ದು ತಾಳ್ಮೆ. ಈವನ್ ದಿಸ್ ವಿಲ್ ಪಾಸ್ ಅವೇ, ಏನೇ ಬೇಕಾದ್ರೂ ಬರ್ಲಿ, ಇದು ಹೊರಟು ಹೋಗುತ್ತೆ, ಎಲ್ಲ ಸರಿಯಾಗತ್ತೆ. ಸರಿಯಾಗಲಿಲ್ಲವದು ಸರಿದಲ್ಲವೆನ್ನುತ್ತ ಹರಡಿಕೊಳ್ಳಬೇಡ ಮುಳ್ಳನು ಹಾಸಿಗೆಯಲಿ. ನೆರೆದಾಡೋದೇನೊಂದು ಕೊರೆದೊಡೆ ನಿನ್ನೊಂದು, ಹೊರಟು ಕೆಲಸವು ಬದುಕು ಮಂಕುತಿಮ್ಮ. ಜೀವನದಲ್ಲಿ ಹೆಚ್ಚು ಕಡಿಮೆ ಇರ್ತಕ್ಕಂಥದ್ದೇ. ಸೊಟ್ಟುಗಳ ನೆಟ್ಟಗಾಗಿ ಪ್ರಯತ್ನ ಲೋಕದಲ್ಲಿ, ಸೃಷ್ಟಿಯಾದೀನಾಗುತಿಹುದು ಫಲವೇನು. ಹೊಟ್ಟೆ ನೋವಿಳಿಯುತ್ತಿರೆ ರಟ್ಟೆ ನೋವೆನ್ನುವುದು, ಮಟ್ಟ ಸವೆತಿರೆ ಹರಿವು ಮಂಕುತಿಮ್ಮ. ಸೊಟ್ಟುಗಳನ್ನ ನೆಟ್ಟಿಗೆ ಮಾಡ್ಬೇಕಂತ ಯತ್ನ ಲೋಕದಲ್ಲಿ ನಡೀತಾ ಇದೆಯಂತೆ. ಸೃಷ್ಟಿ ಆದಿಯಿಂದ ಎಲ್ಲ ಸರಿ ಮಾಡ್ಬೇಕು, ಎಲ್ಲ ಚಂದ ಮಾಡ್ಬೇಕು ಅಂತ. ಆದ್ರೆ ಏನಪ್ಪಾ ಪರಿಸ್ಥಿತಿ? ಹೊಟ್ಟೆ ನೋವು ಇಳಿಯುತ್ತಿರೆ ರಟ್ಟೆ ನೋವೆನ್ನುವುದು. ಒಂದ್ ಸಮಸ್ಯೆ ಹೋದ್ರೆ ಇನ್ನೊಂದು ಸಮಸ್ಯೆ ಬರ್ತದೆ, ಆ ಸಮಸ್ಯೆ ಹೋದ್ರೆ ಮತ್ತೊಂದು ಸಮಸ್ಯೆ ಬರ್ತದೆ, ಬರ್ತಾನೆ ಇರ್ತದೆ. ಯಾಕೆ?
ಪ್ರಕೃತಿ ಇರುವುದೇ ಹಾಗೆ. ಅವನು ಯೋಚನೆ ಮಾಡಿದಂತೆ, ಬಹಳ ಶಾಂತಿ ಬೇಕು ನನಗೆ ಅಂತ ಹೇಳಿ ಶಾಂತಿ ನಗರ ಅನ್ನುವ ಊರಿನಲ್ಲಿ ಶಾಂತಿ ಕಾಲೋನಿ ಅಂತಕ್ಕಂಥ ಜಾಗದಲ್ಲಿ ಶಾಂತಿ ನಿವಾಸ ಅನ್ನುವ ಮನೆಯಲ್ಲಿ ಶಾಂತಿ ಅನ್ನೋ ಹುಡುಗಿಯನ್ನೇ ಮದುವೆ ಆದ್ನಂತೆ. ಏನಾಯ್ತಂತೆ, ಜೀವನ ಪೂರ್ತಿ ಅಶಾಂತಿ ಅಂತೆ ಅವನಿಗೆ. ಅದಕ್ಕೆ ಮಹಾತ್ಮರೊಬ್ರು ಹೇಳ್ತಾ ಇದ್ರು, ಯಾವಾಗ್ಲೂ ಶಾಂತಿಯಿಂದ ಇರತಕ್ಕಂಥವ್ರು ಇಬ್ರು. ಯಾರಿಬ್ರು? ಒಬ್ಬ ಇನ್ನೂ ಹುಟ್ಲಿಲ್ಲ, ಮತ್ತೊಬ್ಬ ಸತ್ತು ಹೋಗಿದ್ದಾನೆ. ಅದು ಬಿಟ್ರೆ ಎಲ್ಲರ ಜೀವನದಲ್ಲೂ ಏನು ಕಷ್ಟಗಳು, ನೋವುಗಳು, ಸಂಕಟಗಳು, ತಾಪತ್ರಯಗಳು, ಸುಖ ದುಃಖ, ಲಾಭ ನಷ್ಟ ಬರ್ತಾನೆ ಇರ್ತವೆ. ಕೃಷ್ಣ ಹೇಳೋದನ್ನೇ. ಪ್ರಕೃತಿ ಅಂದ್ರೆ ಹಾಗೆ. ನಾವು ಅದನ್ನು ಒಪ್ಪಿಕೊಳ್ಳಿಲ್ಲ ಅಂದ್ರೆ ನಮ್ಮ ಮೂರ್ಖತನ. ಅದಕ್ಕೆ ದೇವರ ಹತ್ರ ನಾವೇನು ಬೇಡ್ಕೊಳ್ಬೇಕು? ದೇವರೇ, ಯಾವ್ಯಾವುದನ್ನು ಸರಿ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಅದನ್ನು ಸರಿ ಮಾಡುವ ಶಕ್ತಿ ಕೊಡು. ಯಾವುದನ್ನು ಸರಿ ಮಾಡ್ಲಿಕ್ಕೆ ಸಾಧ್ಯವಿಲ್ಲವೋ ಅದನ್ನು ಒಪ್ಪಿಕೊಳ್ಳುವ ಶಕ್ತಿ ಕೊಡು. ಹೇ ದೇವರೇ, ಯಾವುದು ನನ್ನಿಂದ ಸರಿ ಮಾಡ್ಲಿಕ್ಕಾಗ್ತದೆ, ಯಾವುದನ್ನು ಮಾಡ್ಲಿಕ್ಕಾಗಲ್ಲ ಅನ್ನೋ ತಿಳಿಯುವ ವಿವೇಕ ಕೊಡು ಅಂತ ಕೇಳ್ಕೊಳ್ಬೇಕು. ನೆನಪಿರ್ಲಿ, ಪ್ರಕೃತಿಯಲ್ಲಿ ಇರತಕ್ಕಂತಹ ಪರಿಸ್ಥಿತಿಯನ್ನು ಸುಧಾರಿಸಬಾರದು, ಸರಿ ಮಾಡಬಾರದು ಅಂತ ಶಾಸ್ತ್ರಗಳು ಎಂದೂ ಹೇಳಲ್ಲ. ಹೇಗಿದೆಯೋ ಹಾಗೆ ಜೀವನ ಮಾಡು ಅಂತ ಹೇಳಲ್ಲ. ಪುರುಷ ಪ್ರಯತ್ನವನ್ನು ಮಾಡು, ಪ್ರಯತ್ನ ಮಾಡು, ತಿದ್ದೋದಿಕ್ಕೆ ಸರಿ ಮಾಡುವುದಕ್ಕೆ ತಪ್ಪಿಲ್ಲ. ಹಾಗೇನಾದ್ರೂ ಹೇಳಿದ್ರೆ ಅದು ಪ್ರಾಕ್ಟಿಕಲ್ ವೇದಾಂತವಾಗಲ್ಲ. ಚಳಿ ಆಗ್ತಾ ಇದೆ, ಅದನ್ನು ಸಹಿಸ್ಕೋ, ಸ್ವೆಟರ್ ಹಾಕ್ಬೇಡ ಅಂತ ಹೇಳಲ್ಲ. ನಿನಗೆ ಏನೇನು ಪರಿವರ್ತನೆ ನಿನ್ನ ವ್ಯವಸ್ಥೆಯ ಚೌಕಟ್ಟಿನ ಒಳಗಡೆ ಮಾಡ್ಲಿಕ್ಕೆ ಸಾಧ್ಯವಿದೆ ಅದನ್ನು ಮಾಡಬೇಕು. ದೇವರು ನಮಗೆ ಬುದ್ಧಿ ಕೊಟ್ಟಿದ್ದಾನೆ, ಕರ್ತೃತ್ವವನ್ನು ಕೊಟ್ಟಿದ್ದಾನೆ, ಸಾಮರ್ಥ್ಯಗಳನ್ನು, ಅವಶ್ಯಕತೆಗಳನ್ನ, ವಸ್ತುಗಳನ್ನು ಕೊಟ್ಟಿದ್ದಾನೆ. ಇದನ್ನ ಉಪಯೋಗಿಸಿಕೊಂಡು ನಮ್ಮ ಪರಿಸ್ಥಿತಿಯನ್ನ ಯಥಾಶಕ್ತಿ ನಮ್ಮ ಅನುಕೂಲಕ್ಕೆ ತಕ್ಕದಾದಂತಹ ಮಾರ್ಪಾಟನ್ನ ಮಾಡಿದ್ರೆ ದೋಷ ಇಲ್ಲ. ಶಾಸ್ತ್ರ ಅದನ್ನು ತಪ್ಪು ಅಂತ ಹೇಳಲ್ಲ, ಮಾಡಬೇಕು. ನಾವು ಮಾಡಿದ್ರೂ ಕೂಡ ಅದು ಸರಿಯಾಗ್ತದೆ ಅನ್ನೋ ಗ್ಯಾರಂಟಿ ಇಲ್ಲ. ಅದು ನೆನ್ಪಿಟ್ಕೋಬೇಕು. ನಾವು ನಮ್ಮ ಪ್ರಯತ್ನವನ್ನು ಮಾಡೋದು, ತದನಂತರ ಅದು ಸರಿ ಆಗದೇನೂ ಇರಬಹುದು. ಯಾಕೆ? ಪ್ರಕೃತಿಯ ಸ್ವಭಾವ ಅದು. ಒಬ್ಬನು ಒಂದು ಹಾಡನ್ನು ಬರೆದಿದ್ದಾನೆ. ಚಳಿಗಾಲ ಬಂದಾಗ ಎಷ್ಟು ಚಳಿ ಎಂದಾರು, ಬಂತಲ್ಲ ಬೇಸಿಗೆ ಕೆಟ್ಟ ಬಿಸಿಲೆಂದಾರು, ಮಳೆ ಬಿತ್ತೋ ಬಿಡದಲ್ಲ ಚಳಿ ಎಂಬ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ. ಕೆಲವರು ಸ್ವಭಾವ ಉಂಟು, ಯಾವುದನ್ನು ಅವರು ಒಪ್ಕೊಳ್ಳೋದೇ ಇಲ್ಲ. ಎಲ್ಲಾ ಸೀಸನ್ ಅಲ್ಲೂ ಕಮೆಂಟ್ ಉಂಟು ಅವ್ರು. ಈ ವರ್ಷ ತುಂಬಾ ಚಳಿ, ಬಹಳ ಕಷ್ಟ ಆಗ್ತಾ ಇದೆ ಅಂತ ಪ್ರತಿ ವರ್ಷನೂ ಹೇಳೋದು ಹಾಗೆ. ಅವರು ಈ ವರ್ಷ ಸಿಕ್ಕಾಬಟ್ಟೆ ಚಳಿ, ಈ ವರ್ಷ ಸಿಕ್ಕಾಬಟ್ಟೆ ಸೆಕೆ. ಅಂದ್ರೆ ಆಯಾ ಪರಿಸ್ಥಿತಿಯನ್ನು ಸಹಿಸುವ ಮನೋಭಾವನೆ ಇಲ್ಲ. ಯಾವುದನ್ನು ಬದಲಾವಣೆ ಮಾಡ್ಲಿಕ್ಕೆ ಆಗಲ್ವೋ ಅದನ್ನು ಸಹಿಸುವ ಶಕ್ತಿ ದೇವರು ಕೊಡುವಂತ ಪ್ರಾರ್ಥನೆ ಮಾಡಬೇಕು. ಮತ್ತೆ ಯಾವುದನ್ನ ಸರಿ ಮಾಡ್ಲಿಕ್ಕೆ ಆಗಲ್ಲ, ಯಾವುದನ್ನು ಸರಿ ಮಾಡ್ಲಿಕ್ಕೆ ಆಗತ್ತೆ ಎನ್ನುವ ವಿವೇಕವನ್ನು ಭಗವಂತ ಕೊಡುವಂತ ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ಆಗಮಾಪಾಯಿನಃ ಅನಿತ್ಯ. ಪ್ರಕೃತಿಯ ಸ್ವಭಾವ ಅದು. ಬರುತ್ತೆ, ಹೋಗುತ್ತೆ, ಬದಲಾವಣೆ ಆಗ್ತಾ ಇರುತ್ತೆ ಪ್ರಕೃತಿ. ನಾವು ಸಹನೆಯನ್ನು ಅಭ್ಯಾಸ ಮಾಡಬೇಕು. ಅದಕ್ಕೆ ದೊಡ್ಡವರು ಒಂದು ಮಾತನ್ನ ಹೇಳ್ತಾ ಇದ್ರು, ನದಿ ದಾಟಲು ತೆಪ್ಪ ಇರಬೇಕು, ಸಂಸಾರ ಶರಧಿ ದಾಟಲು ತೆಪ್ಪಗಿರಬೇಕು ಅಂತ. ಸಾಕ್ರಟಿಸ್ನಿಗೆ ಹೆಂಡತಿ ಒಬ್ಳಿದ್ಲಂತ, ಸಿಕ್ಕಾಪಟ್ಟೆ ಗಲಾಟೆ ಮಾಡೋಳು. ಅವನು ಎಷ್ಟು ಶಾಂತ ಮೂರ್ತಿ ಅಂದ್ರೆ ಅವಳೇನು ಹೇಳಿದ್ರು ಕೂಡ ಪ್ರತಿಕ್ರಿಯಿಸ್ತಾ ಇರಲಿಲ್ಲ. ಯಾಕೆ? ಅದು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲದೆ ಇರತಕ್ಕಂಥ ಪ್ರಾರಬ್ಧ ಅಂತ ಒಪ್ಪಿಕೊಂಡು ಬಿಟ್ಟಿದ್ದಾನೆ. ಒಂದು ದಿವಸ ಅವನು ಉಪನ್ಯಾಸ ಮಾಡ್ತಾ ಇರುವಾಗ ಮನೆ ಒಳಗಡೆಯಿಂದ ಪಾತ್ರೆಗಳನ್ನು ದಡಬಡ ಅಂತ ಬೀಳಿಸಿದ್ಲಂತ. ಇವನು ಉಪನ್ಯಾಸ ಮಾಡ್ತಾನೇ ಇದ್ದ ಶಾಂತ ಚಿತ್ತನಾಗಿ. ಅವಳಿಗೂ ತಡಿಲಿಕ್ಕಾಗ್ಲಿಲ್ಲ. ಒಳಗಡೆಯಿಂದ ಒಂದು ಕೊಡ ನೀರು ತಂದ್ಬಿಟ್ಟು ಅವನ ತಲೆ ಮೇಲೆ ಸುರಿದು ಬಿಟ್ಲಂತ. ಆಗ ಶಿಷ್ಯರಿಗೆಲ್ಲ ಯೋಚನೆ ಆಯ್ತು, ಯಾಕೆ ಈಗ ಸಾಕ್ರಟಿಸ್ನಿಗೆ ಸಿಟ್ಟು ಬರ್ತದೆ, ಇಷ್ಟು ಮಾಡಿದ್ಮೇಲೆ ಸಿಟ್ಟು ಬರ್ತದೆ ಅಂತ. ಸಾಕ್ರಟಿಸ್ ಹೇಳ್ತಾನಂತೆ, ಇಷ್ಟೊತ್ತಿನವರೆಗೆ ಗುಡುಕ್ತಾ ಇತ್ತು, ನಾನು ಯೋಚನೆ ಮಾಡ್ತಿದ್ದೆ ಇನ್ನು ಮಳೆ ಯಾಕೆ ಬಂದಿಲ್ಲ ಅಂತ ಯೋಚನೆ ಮಾಡ್ತಿದ್ದೆ, ಬಂತ್ ನೋಡ್ರಿ ಮಳೆ ಅನ್ನಂತೆ. ಅಂದ್ರೆ ಪರಿಸ್ಥಿತಿಯನ್ನ
ಸ್ವೀಕರಿಸ್ತಕ್ಕಂತಹ ಬುದ್ಧಿ, ಸಹನಾಶೀಲತೆ ದೊಡ್ಡವರಲ್ಲಿ ಇರುವುದನ್ನು ನಾವು ಕಾಣುತ್ತೇವೆ. ಅದು ಬುದ್ಧ ಇರಬಹುದು, ಬಸವ ಇರಬಹುದು, ಗಾಂಧಿ ಇರಬಹುದು, ನಾನಕ್ ಇರಬಹುದು, ತುಕಾರಾಮ್ ಇರಬಹುದು, ನಾಮದೇವ್ ಇರಬಹುದು. ಅವರೆಲ್ಲರ ಜೀವನದಲ್ಲಿ ಅವರು ಹಾದು ಹೋದಂತಹ ಕಠಿಣ ಪ್ರಸಂಗದಲ್ಲಿ ಅವರನ್ನ ಕಾಪಾಡಿದ್ದು ಸಹನೆ, ತಿತಿಕ್ಷೆ, ತಾಳ್ಮೆ. ಅದಕ್ಕೆ ಒಬ್ಬರು ಮಹಾತ್ಮರು ಹೇಳ್ತಿದ್ರು, ಹೆಣ್ಣು ಮಕ್ಕಳಿಗೆ ತಾಳಿ ಕಟ್ಟೋದು ಯಾಕಪ್ಪ ಅಂದ್ರೆ ಸ್ವಲ್ಪ ತಾಳಿ ಅಂತ ನೆನಪಿಸೋದಕ್ಕೆ ಅಂತ. ತಾಳ್ಮೆ ಅನ್ನುವಂಥದ್ದಿದ್ರೆ ಒಂದು ಮನೆ ನಡೀಲಿಕ್ಕೆ ಸಾಧ್ಯ, ಕುಟುಂಬ ನಡೀಲಿಕ್ಕೆ ಸಾಧ್ಯ, ಸಮಾಜ ನಡೀಲಿಕ್ಕೆ ಸಾಧ್ಯ. ಆ ತಾಳ್ಮೆಯನ್ನ ಯಾರು ಕೈ ಬಿಡ್ತಾರೋ, ಅಧ್ಯಾತ್ಮ ಜೀವನ ಏನು, ಅಧ್ಯಾತ್ಮ ಮಾತು ದೂರ ಉಳಿತು, ಲೌಕಿಕ ಜೀವನವೇ ಸರಿಯಾಗಿ ನಡೆಯುವುದಿಲ್ಲ. ತಾಳ್ಮೆಯನ್ನ ಹೇಗೆ ತೆಗೆದುಕೊಳ್ಳಬೇಕು ಅನ್ನುವ ಒಂದು ಸಿದ್ಧಾಂತ ದೇವರು ಹೇಳ್ತಿದ್ದಾನೆ. ಈ ಅನುಭವಗಳು, ಮಾತ್ರ ಸ್ಪರ್ಶದಿಂದ ಉಂಟಾದ ಶೀತ ಉಷ್ಣ ಸುಖ ದುಃಖ ಮಾನ ಅಪಮಾನ ಮುಂತಾದ ಅನುಭವಗಳೇನಿದೆ ಅದು ಬಂದು ಹೋಗುವಂತವು ಎಂಬುದನ್ನು ಸದಾ ಮನಸ್ಸಲ್ಲಿ ಇಟ್ಕೊಳ್ಬೇಕು. ಇವತ್ತು ಯಾವುದೋ ಒಂದು ಮಾನಸಿಕ ಸ್ಥಿತಿ ಬಂದಿದೆ, ತುಂಬಾ ಬೇಜಾರಾಗಿದೆ, ತೊಂದರೆ ಇಲ್ಲ ಸರಿ ಹೋಗ್ತದೆ, ತೊಂದರೆ ಇಲ್ಲ ಸರಿ ಹೋಗ್ತದೆ ಅಂತ ಸಮಾಧಾನ ಮಾಡುವುದನ್ನು ಕಲಿಬೇಕು ನಾವು. ಯಾಕೆ ಹೋಗ್ತದೆ, ನಾಳೆ ಬೆಳಗಾದ ತಕ್ಷಣ ಹೊರಟು ಹೋಗ್ತದೆ ಅದು. ನಾವು ಸ್ವಲ್ಪ ಹಿಂತಿರುಗಿ ನೋಡಿದ್ರೆ ನಮ್ಮ ಜೀವನಾನುಭವದಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ಈ ಕಠಿಣ ಪರಿಸ್ಥಿತಿಯನ್ನು ದಾಟುವುದು ಹೇಗೆ ಅಂತ ನಾವು ಕಷ್ಟಪಡ್ತಾ ಇದ್ದಾಗ ಕೆಲವು ದಿನಗಳಲ್ಲೂ ಅದನ್ನು ಮರೆತಿರತಕ್ಕಂಥದ್ದು, ಅದರಿಂದ ಹೊರಗಡೆ ಬಂದಿರತಕ್ಕಂಥದ್ದು ನೋಡಿದ್ದೇವೆ. ಈಗ ಪರಿಸ್ಥಿತಿ ಇದ್ರೆ ಅದು ಹೊರಟು ಹೋಗ್ತದೆ, ಮುಂದೆ ಇನ್ನೊಂದು ಪರಿಸ್ಥಿತಿ ನಿಶ್ಚಿತವಾಗಿ ಬರುತ್ತೆ. ಆದ್ದರಿಂದ ಈ ಅನುಕೂಲ ಪ್ರತಿಕೂಲ ಪರಿಸ್ಥಿತಿಯ ಬಗ್ಗೆ ಆಗ್ರಹ ಬುದ್ಧಿ ಇಟ್ಕೊಂಡು ಕ್ಷಣೇ ರುಷ್ಟ ಕ್ಷಣೇ ತುಷ್ಟ ರುಷ್ಟ ತುಷ್ಟ ಕ್ಷಣೇ ಕ್ಷಣೇ ಅವ್ಯವಸ್ಥಿತ ಚಿತ್ತಾನಾಂ ಪ್ರಸಾದೋಪಿ ಭಯಂಕರ ಅಂತ ಹೇಳಿದ ಹಾಗೆ ಆ ಸಂದರ್ಭದಲ್ಲಿ ಸಿಡಿಮಿಡಿಗೊಳ್ಳತಕ್ಕಂಥದ್ದು, ಪ್ರತಿಕ್ರಿಯೆಯನ್ನು ಮಾಡತಕ್ಕಂಥದ್ದು, ಇರುವಂತಹ ಸಂಬಂಧವನ್ನ ಹಾಳು ಮಾಡತಕ್ಕಂಥದ್ದು ಅದು ಸಾಧಕನ ಜೀವನ ಅಲ್ಲ. ಪ್ರತಿ ಕ್ಷಣವೂ ಕೂಡ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಕುಣಿತಾ ಇದ್ರೆ, ನಮ್ಮ ಮನಸ್ಸನ್ನು ತಳಮಳ ಮಾಡ್ಕೊಳ್ತಾ ಇದ್ರೆ ಆ ಪರಮಶಾಂತಿಯನ್ನು ಪಡೆಯುವುದು ಹೇಗೆ ಆಗ್ತದೆ? ಪರಿಸ್ಥಿತಿ ಬಂದಾಗ ನಮ್ಮ ಮನಸ್ಸು ತಳಮಳಗೊಳ್ಳ ಅಂತಲ್ಲ, ಗೊಳ್ಳುತ್ತೆ. ಏನ್ ಹೇಳ್ಬೇಕು? ಇದೂ ಕೂಡ ಹೊರಟು ಹೋಗುತ್ತೆ, ಸರಿ ಹೋಗುತ್ತೆ, ನಿಶ್ಚಿತವಾಗಿ ಸರಿ ಹೋಗುತ್ತೆ. ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ ವಿಹಿತವಾಗಿಹುದು ಅತರ ಗತಿ ಸೃಷ್ಟಿ ವಿಧಿಂ ಸಹಿತದಲ್ಲದೆ ಆವದಶೆ ಬಂದೊಡಂ ಸಹನೆ ವಜ್ರದ ಕವಚ ಮಂಕುತಿಮ್ಮ. ಸಹನೆ ವಜ್ರದ ಕವಚ. ಇನ್ನು ಮುಂದಿನ ಶ್ಲೋಕದಲ್ಲಿ ಬಹಳ ಸುಂದರವಾದ ಮಾತನ್ನು ಹೇಳ್ತಾನೆ. ಎಂಹಿನ ವ್ಯಥಯಂತೇತೆ ಪುರುಷಂ ಪುರುಷರ್ಷವ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಯಾವ ಧೀರ ಪುರುಷನನ್ನ ಈ ಸುಖ ದುಃಖಾದಿ ಅನುಭವಗಳು ವ್ಯಥಿಸುವುದಿಲ್ಲವೋ, ಮತಿಸುವುದಿಲ್ಲವೋ, ತೊಂದರೆ ಕೊಡುವುದಿಲ್ಲವೋ, ಹೇ ಪುರುಷರ್ಷಭ ಗಂಡುಗಲಿಯೇ, ಅವನು ಅಮೃತತ್ವಕ್ಕೆ ಅರ್ಹನಾಗ್ತಾನೆ. ಯಾರು ಮೋಕ್ಷವನ್ನ ಪಡಿಲಿಕ್ಕೆ ಅರ್ಹತೆಯನ್ನು ಪಡಿತಾರೆ? ಸುಖ ದುಃಖ, ಲಾಭ ನಷ್ಟ, ಜಯ ಅಪಜಯ, ಮಾನ ಅಪಮಾನ ಮುಂತಾದ ದ್ವಂದ್ವಗಳು ಯಾವ ಸಾಧಕನಿಗೆ ಬಾಧೆಗೊಳಿಸುವುದಿಲ್ಲವೋ ಅಂತಹ ಧೀರ ಪುರುಷನು ಅಂತ ಕರೀತಾರೆ. ಧೀರ ಪುರುಷ ಅನ್ನುವ ಶಬ್ದ ಬಹಳ ಸುಂದರವಾದ ಶಬ್ದ. ಉಪನಿಷತ್ತುಗಳಲ್ಲಿ, ಗೀತೆಯಲ್ಲಿ ಪದೇ ಪದೇ ಈ ಧೀರ 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 ಅಂತ ಬರುತ್ತೆ. ಏನು ಧೀರ ಅಂದ್ರೆ? ಕತ್ತಿ ಹಿಡಿದು ಹೋರಾಡುವವನು ಧೀರ ಅಲ್ಲ, ಪರ್ವತದ ತುದಿಯನ್ನು ಏರುವವನೂ ಧೀರ ಅಲ್ಲ. ಧಿಯಂ ವಿಷಯೇಭ್ಯ ರಾತಿ ಇತಿ ಧೀರಃ. ಯಾವನು ತನ್ನ ಇಂದ್ರಿಯಗಳನ್ನ ವಿಷಯ ವಸ್ತುಗಳಿಂದ ಹತೋಟಿಯಲ್ಲಿ ಇಟ್ಟುಕೊಂಡಿದ್ದಾನೋ, ತನ್ನ ಮನಸ್ಸು ಬುದ್ಧಿಯನ್ನ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿದ್ದಾನೋ ಅವನಿಗೆ ಧೀರ ಅಂತ. ಧಿಯಂ ಬುದ್ಧಿಯನ್ನ ವಿಷಯೇಭ್ಯ ರಾತಿ ತಡೆ ಹಿಡಿದಿದ್ದಾನೆ. ಇನ್ನೊಂದು ಧಿಯಂ ಈರಯತಿ ಇತಿ ಧೀರ. ಆತ್ಮನಿಗೂ ಕೂಡ ಧೀರ ಅನ್ನೋ ಶಬ್ದ ಇದೆ. ಬುದ್ಧಿಯನ್ನು ಪ್ರಚೋದಿಸುವವನು ಧೀರ. ಯಾವನು? ಆತ್ಮನು. ಧಿಯೋ ಯೋ ನಃ ಪ್ರಚೋದಯಾತ್. ನಮ್ಮ ಬುದ್ಧಿಯನ್ನು ಪ್ರಚೋದಿಸುವವನು ಧೀರನಾದ ಆತ್ಮ. ಇಲ್ಲಿ ಧೀರ ಅಂದ್ರೆ ಇಂದ್ರಿಯಗಳನ್ನ ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡವನು ಅಂತ ಅರ್ಥ. ನಿಜವಾಗ ಅವನೇ ಧೀರ ಪುರುಷ. ಸಿಟ್ಟು ಬಂದು ಹೋರಾಟ ಮಾಡಿ ಹೊಡೆದಾಟ ಮಾಡೋದು ತುಂಬಾ ಸುಲಭ. ಸಿಟ್ಟು ಬಂದಾಗ ಸಹನೆ ಇಟ್ಟುಕೊಳ್ಳೋದಿದೆಯಲ್ಲ, ಅದು ಧೀರತೆ.
ಕಾಮ ಕ್ರೋಧ ಲೋಭ ಮೋಹ ಮುಂತಾದಂತಹ ನಮ್ಮ ಮನಸ್ಸಿನ ಮೋಡಗಳು ಕತ್ತಲು ಆವರಿಸಿದಾಗ ಅದನ್ನು ಪ್ರಶಾಂತವಾಗಿಟ್ಟುಕೊಳ್ಳುವ ಸಾಮರ್ಥ್ಯವೇ ಧೀರತೆ. ಆದ್ದರಿಂದ ಧೀರ ಪುರುಷ ಯಾರು ಅನ್ನೋ ಡೆಫಿನೇಷನ್ ಗೀತೆ ಏನ್ ಹೇಳುತ್ತೆ? ಯಾವ ವ್ಯಕ್ತಿಗೆ ಸುಖ ದುಃಖ ಲಾಭ ನಷ್ಟ ಮುಂತಾದ ದ್ವಂದ್ವಗಳು ತೊಂದರೆ ಕೊಡೋದಿಲ್ವೋ ಅವನು ಧೀರ ಅಂತ ಗೀತಾ ಡೆಫಿನೇಷನ್ ಫಾರ್ ಧೀರ. ಅಂದ್ರೆ ದ್ವಂದ್ವ ಪರಿಸ್ಥಿತಿಯಲ್ಲಿ ತನ್ನ ಮನಸ್ಸನ್ನ ಸಮಾಧಾನವಾಗಿಟ್ಟುಕೊಂಡ್ರೆ ಅವನು ಧೀರ ಪುರುಷ. ನಮ್ಮ ಸ್ವಾಮಿಗಳೊಬ್ರು ಹೇಳ್ತಿದ್ರು, ಏನೇ ಬರಲಿ ಮನಸ್ಸು ಪ್ರಶಾಂತವಾಗಿರಲಿ ಎನ್ನುವುದು ನಿಮ್ಮ ಧ್ಯೇಯ ವಾಕ್ಯ ಆಗ್ಬೇಕು ಅಂತ. ಏನೇ ಬೇಕಾದ್ರೂ ಬರಲಿ ನಾನು ಮನಸ್ಸನ್ನ ಅಲಗಾಡಿಸಿಕೊಳ್ಳಲ್ಲ, ಪ್ರಶಾಂತವಾಗಿರ್ತೇನೆ ಎನ್ನತಕ್ಕಂಥ ಒಂದು ಮನಸ್ಥಿತಿ ನಮ್ದು ಸಿದ್ಧ ಆಗಿದ್ದರೆ ಅಂಥವನು ಮೋಕ್ಷಕ್ಕೆ ಅರ್ಹ. ಈ ಮಾತನ್ನ ಯಾಕೆ ಹೇಳ್ತಿದ್ದಾನೆ ಭಗವಂತ? ಪ್ರಕೃತಿಯ ಸ್ವಭಾವದ ಬದಲಾವಣೆ. ಯಾರು ನಿನ್ನ ಪ್ರೀತಿಸ್ತಾರೋ ಅವರೇ ದ್ವೇಷಿಸ್ತಾರೆ, ಯಾರು ನಿನಗೆ ಅನುಕೂಲ ಅವರೇ ಪ್ರತಿಕೂಲಿಗಳಾಗಿರ್ತಾರೆ. ಯಾವ ಜಾಗ ನಿಂಗೆ ಖುಷಿ ಕೊಟ್ಟಿತ್ತೋ ಆ ಜಾಗವೇ ದುಃಖವನ್ನು ಕೊಡ್ತದೆ. ಯಾಕೆ ಹಾಗೆ ಅಂತ ಕೇಳಬೇಡ, ಯಾಕೆ ಇದು ಇರೋದೇ ಹಾಗೆ. ಪ್ರಕೃತಿ ಅಂದ್ರೆ ದ್ವಂದ್ವ, ಪ್ರಕೃತಿ ಅಂದ್ರೆ ಬದಲಾವಣೆ. ಜಗತ್ತಿನ ಬದಲಾಗದೇ ಇರತಕ್ಕಂಥ ನಿಯಮ ಯಾವುದಪ್ಪ ಅಂದ್ರೆ ಪ್ರಕೃತಿ ಯಾವಾಗಲೂ ಬದಲಾಗತ್ತೆ ಅನ್ನೋದೇ ಬದಲಾಗದೇ ಇರೋ ನಿಯಮ. ಯಾವತ್ತೂ ಬದಲಾಗ್ತಾ ಇರುತ್ತೆ. ಬದಲಾಗದೆ ಇರೋನ್ ಯಾರು? ಪುರುಷ. ನಾವು ಯಾರನ್ನು ಹಿಡ್ಕೋಬೇಕು? ಆ ಪುರುಷನನ್ನ, ಆ ಆತ್ಮನನ್ನ, ನಿತ್ಯ ಸ್ವರೂಪನಾದ ಆತ್ಮನಲ್ಲಿ ಅಭಿಮಾನ ಪಡೆಯಬೇಕೆ ಹೊರತು ಪ್ರಕೃತಿಯಲ್ಲಿ ಅಭಿಮಾನ ಪಡಬಾರದು. ಪ್ರಕೃತಿಯ ಸ್ವಭಾವವನ್ನು ಅರಿಬೇಕು, ಪುರುಷನ ಸ್ವಭಾವವನ್ನು ಅರಿಬೇಕು, ಪುರುಷನಲ್ಲಿ ಅಭಿಮಾನ ಇಟ್ಟುಕೊಳ್ಬೇಕು, ಪ್ರಕೃತಿಯನ್ನು ಕೇವಲ ಸಾಕ್ಷಿಯಾಗಿ ನೋಡಬೇಕು ಅಷ್ಟೆ. ಹೀಗೆ ಮಾಡಿದ್ರೆ ಮಾತ್ರ ಶಾಂತಿ ಸಮಾಧಾನ ಸಾಧ್ಯ. ಅನಾತ್ಮ ವಸ್ತುವನ್ನು ಹಿಟ್ಟುಕೊಂಡು ನಾನು ಶಾಂತಿಯನ್ನು ಪಡೀತೇನೆ ಅಂದ್ರೆ ಹಿಂದೆ ಯಾರು ಪಡೆದಿದ್ದಿಲ್ಲ, ಮುಂದೆ ಯಾರು ಪಡೆಯಲ್ಲ, ಇಂದು ಕೂಡ ಸಾಧ್ಯ ಇಲ್ಲ. ಶಾಂತಿ ಬೇಕು, ನೆಮ್ಮದಿ ಬೇಕು, ತೃಪ್ತಿ ಬೇಕು, ಪೂರ್ಣತೆ ಬೇಕು ಅಂದ್ರೆ ಒಂದೇ ಒಂದು ದಾರಿ, ನಿತ್ಯನಾದ ಆತ್ಮನೇ ನಾನಿದ್ದೇನೆ ಅಂತಕ್ಕಂಥ ಭಾವವನ್ನ ಮತ್ತೆ ಮತ್ತೆ ಜಾಗೃತಿ ಮಾಡಿಕೊಂಡು ಅನಿತ್ಯಾದ ವಸ್ತುಗಳಿರತಕ್ಕಂಥ ಅಭಿಮಾನವನ್ನು ನಾವು ಬಿಡ್ತಾ ಹೋಗ್ಬೇಕು. ಪುನಃ ನೆನಪಿಸ್ತೇನೆ, ಮಕ್ಕಳಿಗೆ ಹೇಗೆ ಬೆಳಿತಾರೋ ಬೆಳಿಲಿ, ಅದು ಅವ್ರ ಪ್ರಾರಬ್ಧ. ಹಾಗಲ್ಲ, ಅವರನ್ನು ತಿದ್ದಬೇಕು, ಸರಿ ಮಾಡ್ಬೇಕು. ಮನೆ ಸೋರ್ತಾ ಇದೆ, ನಾನು ತಿತಿಕ್ಷೆ ಅಲ್ಲ, ಮನೆ ಸರಿ ಮಾಡ್ಬೇಕು. ವಾಹನ ಕೆಟ್ಟೋಗಿದ್ದಿ, ತಿತಿಕ್ಷೆ ಮಾಡ್ತೇನೆ ಅಲ್ಲ, ಅದನ್ನ ಸರಿ ಮಾಡ್ಬೇಕು. ಏನನ್ನು ಸರಿ ಮಾಡ್ಲಿಕ್ಕೆ ಸಾಧ್ಯ ಇದು ಸರಿ ಮಾಡ್ಲಿಕ್ಕೆ ಬೇಕು, ಅದು ಸರಿ ಮಾಡ್ಲಿಕ್ಕೆ ಆಗದೇ ಇರುವುದನ್ನ ಸಹಿಸುವುದನ್ನು ಕಲಿಬೇಕು.